ಉಪವಾಸ ಇತ್ಯಾದಿಗಳನ್ನು ಹೇಳಿದ್ದು ಅನುಜಜ್ಞೆ ಅವನಿಗೆ ಉಪದೇಶ ಮಾಡಿದಾಗ ಪುರಂದರನನ್ನು ನೋಡ್ಲಿಕ್ಕೋಸ್ಕರ ಅಣ್ಣನಿಂದ ಆದೇಶವನ್ನು ಪಡೆದು ಗಾಂಡೀವವನ್ನು ಹಿಡಿದು ಹೊರಟ. ಹುತ್ವಾಗ್ನಿನ್, ಅಗ್ನಿಯನ್ನ ಅಂದ್ರೆ ಹೊರಡುವ ಮುಂಚೆ ಏನೇನ್ ಮಾಡಬೇಕು ಅಂತ ಬಹಳ ಚೆನ್ನಾಗಿದೆ. ಹೊರಡುವ ಮುಂಚೆ ದಿಕ್ಕಿನ ದೇವತೆಗಳನ್ನೆಲ್ಲ ಪ್ರಾರ್ಥಿಸಿದ್ರಂತೆ. ಸುತ್ತ ಇರುವ ಅಗ್ನಿ, ನೀರು, ಗಾಳಿ ಎಲ್ಲ ಭೂತಗಳನ್ನ ಪ್ರಾರ್ಥಿಸಿದ್ರಂತೆ. ಆಮೇಲೆ ಧೃತರಾಷ್ಟ್ರನ ಮಕ್ಕಳಾದಂತಹ ದುರ್ಯೋಧನಾದಿಗಳ ತಪ್ಪನ್ನ ನಾವು ಎಷ್ಟು ಸಹಿಸಿಕೊಂಡಾದ್ಮೇಲೂ ಮತ್ತೆ ಅವರು ನಮ್ಮನ್ನ ತುಳಿಯುವುದೇ ಪ್ರಯತ್ನ ಮಾಡಿದ್ದಾರೆ. ಅದರಿಂದಾಗಿ ಅವರ ನಾಶವನ್ನ ಬಯಸಿ ನಾವು ಮತ್ತೆ ದಿವ್ಯವಾದ ಅಸ್ತ್ರಗಳನ್ನು ಪಡೆಯಬೇಕಾಗಿದೆ. ಅದಕ್ಕೋಸ್ಕರ ನೀನು ಹೊರಡಬೇಕು ಅಂತ ಹೀಗೆ ಹೇಳಿದ ತಕ್ಷಣವೇ ಆ ಮಂತ್ರವನ್ನ ಹಿಡಿದು ಉತ್ತರದ ದಿಕ್ಕಿಗೆ ಹೊರಟು ತಮ್ಮಂದರೆಲ್ಲ ಬೀಳ್ಕೊಟ್ಟ ಮಾತುಗಳನ್ನೆಲ್ಲ ಆಡ್ತಾರೆ. ನೀನು ಜಾಗ್ರತೆ ಇರು. ತಪಸ್ಸು ಅಂದಾಗ ಇದು 2.5 ದಿವಸ ತಪಸ್ಸು, ಭೀಷ್ಮ ಪಂಚಕ ಇದ್ದಾಗ 5 ದಿವಸಕ್ಕೆ ಮುಗಿದೋಗುತ್ತೆ, ಗೊತ್ತಿಲ್ಲ. ಭಗವಂತನ ಒಲುಮೆಯನ್ನ ಇಷ್ಟೇ ದಿವಸದಲ್ಲಿ ಪಡೀಲಿಕ್ಕಾಗುತ್ತೆ ಅಂತ ನಾವು ಡೇಟ್, ಟೈಮ್ ಇದನ್ನೆಲ್ಲ ಹೇಳಲಿಕ್ಕಾಗುದಿಲ್ಲ. ಎಷ್ಟು ದಿವಸವೂ ಆಗ್ಬೋದು. ಆದ್ರೆ ನೀನು ಅನುಗ್ರಹವನ್ನ ಸಂಪಾದಿಸ್ತಿ ಅಂತ ನಮಗೆ ಗೊತ್ತಿದೆ. ಹೋದ ಕೆಲಸವನ್ನ ನಿನ್ನ ತಮ್ಮಂದ್ರೆಲ್ಲರೂ ಅಣ್ಣಂದ್ರು ಸೇರಿ ನಿನ್ನನ್ನು ಕಾಯ್ದಿರ್ತಾರೆ ಅಂತ ಅನ್ನುವ ನಮ್ಮೆಲ್ಲರ ಹಾರೈಕೆ ನಿನ್ನ ಮೇಲೆ ಇದ್ದೇ ಇದೆ. ಅದನ್ನಾಗಿ ನೀನು ಧೈರ್ಯವಾಗಿ ಹೋಗಿ ಕೆಲಸವನ್ನ ಯಶಸ್ವಿಯಾಗಿ ಮುಗಿಸಿಕೊಂಡು ಬಾ ಅಂತ ಹೇಳಿದ್ರು. ಹೋಗುವ ದಾರಿಯನ್ನು ಒಂದಿಷ್ಟು ವರ್ಣನೆ ಮಾಡ್ತಾರೆ. ಅವನು ಹೋದಾಗ ಶತಶೃಂಗ ಯಾವುದು ಭೀಮಸೇನ ಬಿದ್ದು ಒಂದು ಶಿಖರ ಒಡೆದದು 100 ಗಿರಿಗಳಾಗಿ ಹೋದವೋ ಆ ಜಾಗವನ್ನು ದಾಟಿ ಅಲ್ಲಿಂದ ಮೇಲಕ್ಕೆ ಇನ್ನೂ ಹಾದು ಹೋಗ್ತಾನೆ. ಹಾದು ಹೋಗಿ ಏವ ಮುಕ್ತ್ವಾ ಶಿಶಃ ಸರ್ವ, ಕೊನೆಗೆ ಹೊರಡುವಾಗ ದ್ರೌಪದಿ ಬಹಳ ಕೇಳಿಕೊಳ್ತಾಳೆ, ನಾವೆಲ್ಲರೂ ಕಾಯ್ತಾ ಇದ್ದೇವೆ ಅಂತ ನೆನಪಿರ್ಲಿ. ಯಾಕೆಂದ್ರೆ ಅದು ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ವಾಪಸ್ ಬಂದಾಗ ದ್ರೌಪದಿ ತುಂಬಾ ಆತ್ಮೀಯವಾಗಿ ಮಾತಾಡಿಸ್ತಾಳೆ. ಯಾಕಂದ್ರೆ 5 ವರ್ಷಗಳ ಕಾಲ ದೂರ ಇದ್ದು ಬಂದ ಮೇಲೆ ಇದು ಯುಧಿಷ್ಠಿರನ ತಲೆಯಲ್ಲಿ ಗಟ್ಟಿ ಕೂತಿರುತ್ತೆ. ನಾವೆಲ್ಲ ಇಲ್ಲೇ ಇದ್ದಾಗಲೂ ನಮ್ಮನ್ನಷ್ಟು ಮಾತಾಡಿಸಿಲ್ಲ, ಅವನು ಬಂದ ತಕ್ಷಣ ಓಡೋಡಿ ಬಂದು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ಲು ಅಂತ. ಅವಳು ಬಲ ತುಂಬಿದ್ದಷ್ಟೇ. ಬಲ ತುಂಬಿದ್ದು ಅಂದ್ರೆ ನೀನು ಹೋಗುವಾಗ ಮತ್ತೆ ಅಲ್ಲಿ ನೆನಪಾಗಬಾರದು. ಏನೋ ಸಾಧನೆಗೆ ಹೋಗುವ ಜಾಗದಲ್ಲಿ ಅಯ್ಯೋ ನಾನು ಇಲ್ಲಿ ಬಿಟ್ಟು ಬಂದು ಅದು ಇಲ್ಲ ಇದು ಇಲ್ಲ ಅಂತ ಆಗೋ ಪರಿಸ್ಥಿತಿ ಬಂತ ಅಂತ ಆಗಬಾರದು ಅಂತ ಅವಳು ನಿನ್ನನ್ನು ನೀನು ಗೆದ್ದುಕೊಂಡು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಪ್ರತಿಷ್ಠತ ಗಟ್ಟಿಯಾಗಿ ನಿಲ್ಲು. ಇದರಿಂದ ನಮ್ಮ ಇಡೀ ಕುರು ವಂಶಕ್ಕೆ, ಪಾಂಡು ವಂಶಕ್ಕೆ ಬೆಳವಣಿಗೆ ಬರುತ್ತೆ ಅಂತ ಹೀಗೆಲ್ಲ ಹೇಳಿದ್ಲು. ಕೊನೆಗೆ ಯದಾ ದ್ರಕ್ಷಸಿ ಭೂತೇಶಂ ತ್ರಕ್ಷಂ ಶೂಲಧರಂ ಶಿವಂ ತದಾ ದಾತಾಸ್ಮಿತೆ ತಾತ ದಿವ್ಯಾನ್ಯಸ್ತ್ರಾಣಿ ಸರ್ವಶಃ. ಸೀದಾ ಹೋಗ್ತಾನೆ. ಹೋಗಿ ಇಂದ್ರನನ್ನು ಭೇಟಿಯಾಗ್ತಾನೆ. ಇಂದ್ರನನ್ನು ಭೇಟಿಯಾದಾಗ ಹೀಗೆ ಪ್ರತಿಸ್ಮೃತಿ ಅನ್ನುವ ಮಂತ್ರದ ಉಪದೇಶ ಪಡೆದದ್ದನ್ನ ಇದನ್ನು ನಾನು ಉಪಯೋಗಿಸಿ ನಿನ್ನಿಂದ ಅಸ್ತ್ರಗಳನ್ನು ಪಡೀಬೇಕು ಅಂತ ನಮ್ಮ ಅಣ್ಣ ಹೇಳಿ ಕಳುಹಿಸಿದ್ದಾನೆ ಅಂತ ಹೇಳಿದಾಗ ನಾವು ಕೊಡುವುದರಲ್ಲಿ ನಿಮಗೆ ಸಂಶಯವೇ ಬೇಡ. ಆದ್ರೆ ಅದಕ್ಕಿಂತ ಮುಂಚೆ ನೀನು ರುದ್ರದೇವನನ್ನ ತಪಗೈದು ಅವನು ನಿನ್ನ ಬಗ್ಗೆ ಒಲಿದು ಬಂದ ಮೇಲೆ ನಾವೆಲ್ಲರೂ ತಾನಾಗಿ ಕೊಟ್ಟು ಬಿಡುತ್ತೇವೆ. 100 ರೂಪಾಯಿ ಕೊಟ್ಟ ಮೇಲೆ 10 ರೂಪಾಯಿ ಕೊಡ್ಲಿಕ್ಕೆ ಏನು ಕಷ್ಟ ಇಲ್ಲ. 100 ರೂಪಾಯಿ ನಿನ್ ಪಾಲು ಅಂತಾದ್ಮೇಲೆ ಅದಕ್ಕೆ ಬಂದ ಉಳಿದ ಎಲ್ಲ ಬೆನಿಫಿಟ್ಸ್ಗಳು ನಿನ್ಗೆ ಸಿಕ್ಕೇ ಸಿಗುತ್ತೆ. ಆದ್ಮೇಲೆ ನೀನು ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ಹೀಗೆ ದಾತ ಅಸ್ಮಿ, ನಾವೇ ಕರೆದು ನಿನಗೆ ಬೇಕಾದ್ದನ್ನು ಕೊಟ್ಟು ಬಿಡುತ್ತೇವೆ. ಹೀಗೆ ಹೇಳಿದ ತಕ್ಷಣ ಇಂದ್ರನಿಂದ ಆದೇಶ ಪಡೆದು ತಪಸ್ಸಿಗೆ ಹೊರಟು ದಾರಿಯಲ್ಲಿ ಅನೇಕ ತರದ ತಪಸ್ವಿಗಳು ಅವರನ್ನೆಲ್ಲ ನೋಡಿ ನಮಸ್ಕರಿಸಿ ಅವರನ್ನೆಲ್ಲ ವಿಚಾರಿಸಿ ಮಾತಾಡಿಸಿಕೊಂಡು ಹೋಗ್ತಾನೆ. ಮತ್ತು ಏಕಾಂತದ ಜಾಗಕ್ಕೆ ಹೋಗಿ ಯುಧಿಷ್ಠಿರ ನಿಯೋಗಾತ್ ಸಹ ಜಗಾಮ ಅಮಿತ ವಿಕ್ರಮ ಶಕ್ರಂ ಸುರೇಶ್ವರಂ ದ್ರಷ್ಟುಂ ಆ ದೇವದೇವಂಚ ಶಂಕರಂ. ಅವನ ತಲೆಯಲ್ಲಿದ್ದದ್ದು ಇಂದ್ರನ ವರಬಲ, ಇಂದ್ರನ ಅಭಿಪ್ರಾಯವನ್ನು ಪಡೆದ ನಂತರ ಶಂಕರನನ್ನ ಮನಸ ಅಭಿಮಾನಿಸಿ ಕಾರ್ಯಸಿದ್ಧಯೇ ಗೆಲುವನ್ನು ಸಂಪಾದಿಸುವುದಕ್ಕೋಸ್ಕರ ಹೊರಟ. ಇಷ್ಟಾದ ಮೇಲೆ ಅವನ ಅನುಷ್ಠಾನ ಶುರುವಾಯಿತು. ಅಲ್ಲಿ ಅವನು ನಿಂತ ಜಾಗದ ಒಂದು ವರ್ಣನೆ ಇದೆ, ಪರಿಸರ ಹೇಗಿತ್ತು ಅಂತ. ಅಂಥ ಪರಿಸರದಲ್ಲಿದ್ದಾಗ ಮಾತ್ರ ಏಕಾಂತ ಅನ್ನೋದು ಅದು ಸಾಧನೆಗೆ ಅನುಕೂಲ ಆಗುತ್ತೆ. ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ನಾದವೂ ಕೂಡ ಅವನ ಹೃದಯದ ನಾದಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಇರಲಿಲ್ಲ. ಅಲ್ಲಿ ಸರೋವರದಲ್ಲಿ ಚೆನ್ನಾಗಿ ಹಕ್ಕಿಗಳು ಕೂಗ್ತಾ ಇತ್ತು, ಮರಗಳು ಬೀಸ್ತಾ ಇದ್ವು,
ಪರಿಸರದ ಸುತ್ತಲಿನ ಬೇರೆ ಬೇರೆ ಪ್ರಾಣಿಗಳು ಪರಸ್ಪರ ಕಿತ್ತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಅವುಗಳು ಆತ್ಮೀಯವಾಗಿ ಬದುಕ್ತಾ ಇದ್ವು. ಇದೆಲ್ಲವನ್ನ ವರ್ಣನೆ ಮಾಡಿ ಅವನ ತಪಸ್ಸಿ ಉಗ್ರೇ ವರ್ತಮಾನ, ಉಗ್ರವಾದ ತಪಸ್ಸಿಗೆ ತೊಡಗಿಕೊಂಡ. ಹೇಗೆ ದರ್ಭೆಯ ಬಟ್ಟೆಯನ್ನೇ ಹುಟ್ಟಿದ್ದ, ದರ್ಭೆಯ ನಾರಿನಿಂದಲೇ ಮಾಡಿದ ಬಟ್ಟೆಯನ್ನು ಹುಟ್ಟಿದ್ದ. ದಂಡ ಅಜಿನ ವಿಭೂಷಿತ, ಕೈಯಲ್ಲೊಂದು ದಂಡ, ಉಡ್ಲಿಕ್ಕೆ ಇನ್ನೊಂದು ಅಜಿನ, ಆಸನಕ್ಕೆ ಜಿಂಕೆಯ ಚರ್ಮವನ್ನು ಹಾಕಿಕೊಂಡಿದ್ದ. ಶೀರ್ಣಂಚ ಪತಿತಂ ಭೂಮೌ ಪರ್ಣಂ ಸಮುಪಭುಕ್ತವಾನ್, ಒಣಗಿ ಮೊದಲು ಹಣ್ಣು ತಿಂತಾ ಇದ್ದ, ಹಣ್ಣು ಬಿಟ್ಟ, ಹಸಿರು ಎಲೆ ತಿಂತಾ ಇದ್ದ, ಎಲೆ ಬಿಟ್ಟ, ಬಿದ್ದ ಒಣಗಿದ ಎಲೆಗಳನ್ನು ತಿಂದುಕೊಂಡು ಬದುಕಲಿಕ್ಕೆ ಶುರು ಮಾಡಿದ. ಇಷ್ಟಾದ್ಮೇಲೆ ಪೂರ್ಣೇತಿ ರಾತ್ರೇತು ಮಾಸಮೇಕಂ ಫಲಾಶನಃ, ಒಂದು ಮಾಸಕ್ಕೆ ಒಂದು ಹಣ್ಣು, ಅದ್ರ ಹಿಂದಿಲ್ಲ ಮುಂದಿಲ್ಲ, ಮತ್ತೇನು ತೆಗೆದುಕೊಳ್ಳಿಕ್ಕಿಲ್ಲ. ದ್ವಿಗುಣಾನೇವ ಕಾಲೇನ ದ್ವಿತೀಯಂ ಮಾಸ ಮಧ್ಯಗಾತ್, ಆಮೇಲೆ ಆ ಒಂದು ಮಾಸ ಹೀಗೆ ಕಳೆದ ಮೇಲೆ 2 ಮಾಸಕ್ಕೊಮ್ಮೆ ಹಣ್ಣು ತಿನ್ನುವುದನ್ನು ಅಭ್ಯಾಸ ಮಾಡಿದ. ತೃತೀಯಮಪಿ ಮಾಸಂಚ ಕ್ರಮೇಣ ಆಹಾರಮಾಚರನ್ ಚತುರ್ಥೇ ತ್ವತ ಸಂಪ್ರಾಪ್ತೆ ಮಾಸೇ ಭರತ ಸತ್ತಮಃ, ಇದನ್ನ ದ್ವಿಗುಣಗೊಳಿಸಿದ, ತ್ರಿಗುಣಗೊಳಿಸಿದ, 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೀಗೆ ಆಹಾರವನ್ನ ನಿರಂತರ ಕಡಿಮೆ ಮಾಡುತ್ತಾ ಬಂದು ಕೊನೆಗೆ ವಾಯುಭಕ್ಷೋ ಮಹಾಬಾಹು, ಕೇವಲ ಗಾಳಿಯನ್ನು ಕುಡಿದು ಆಹಾರವನ್ನೆಲ್ಲ ತೊರೆದು ಅಭವನ್ ಪಾಂಡುನಂದನಃ, ಹೇಗಿದ್ದ ಊರ್ಧ್ವಬಾಹು, 2 ಕೈಗಳನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸಿದ್ದ. ನಿರಾಲಂಬ, ಪಕ್ಕದಲ್ಲಿ ನಿಲ್ಲುವಾಗ ಅಕಸ್ಮಾತ್ ಬಿದ್ರೆ ಅಂತ ಒಂದು ಕಡ್ಡಿಯನ್ನ ಸಪೋರ್ಟ್ ತಗೊಂಡು ನಿಂತಿರ್ಲಿಲ್ಲ. ನಿರಾಲಂಬ ಅಂಗುಷ್ಟಾಗ್ರ, ತನ್ನ ಒಂದು ಕಾಲಿನಲ್ಲಿ ನಿಂತಿದ್ದ, ಒಂದು ಕಾಲಿನ ಹೆಬ್ಬೆರಳ ತುದಿಯ ಉಗುರಿನ ಕಡೆಯಲ್ಲಿ ಇಡೀ ದೇಹವನ್ನ ಆಕಾಶಕ್ಕೆ ಕೈ ಮಾಡಿ ಕಣ್ಣಿನಿಂದ ಸೂರ್ಯನನ್ನು ನಿರಂತರ ನೋಡ್ತಾ ಪಾದಾಂಗುಷ್ಟಾಗ್ರ ಅಧಿಷ್ಠಿತ, ಪಾದದ ಅಂಗುಷ್ಟದ ಉಗುರಿನ ತುದಿಯಲ್ಲಿ ಭೂಮಿಗೆ ತನ್ನ ದೇಹವನ್ನ ಭಾರ ಕೊಟ್ಟು ಕೈಯನ್ನ ಮೇಲಕ್ಕೆ ಮಾಡಿ ನಿಂತಿದ್ದ. ಹೀಗೆ ಸದೋಪಸ್ಪರ್ಶನಾಚಾಸ್ಯ ಬಭೂವು ರಮಿತೋಜಸಃ, ಇದು ನಿರಂತರ ಹೀಗೆ ಬಹಳ ದಿನಗಳ ಕಾಲ ನಡೀತಾನೆ ಇತ್ತು. ವಿದ್ಯುದಂಭೋರು ಹನಿಭಾ ಜಟಾಸ್ತಸ್ಯ ಮಹಾತ್ಮನ, ಹೀಗೆ ನಿಂತದ್ದು ಜಟೆ ಬೆಳೆದು ಬಿಟ್ಟಿತ್ತು. ಜಟೆ ಬೆಳೆದದ್ದು ಹೇಗಿತ್ತು ಅಂತಂದ್ರೆ ಅಂಭೋರುಹ ನಿಭಾ, ಮೋಡದ ಬಣ್ಣ ಪೂರ್ತಿ ಅಂಟಿಕೊಂಡು, ಜಡೆಯೆಲ್ಲ ಒಂದಕ್ಕೊಂದು ಕೂದಲುಗಳು ಅಂಟಿಕೊಂಡು ಬೇರಿನ ತರ ಆಗೋಗಿದೆ. ಹಾಗೆ ಜಟಗಳಿಂದ ತುಂಬಿಕೊಂಡಿದ್ದಾನೆ. ಮಹರ್ಷಯ ಸರ್ವೇ ಜಗ್ಮುಹು ದೇವಂ ಪಿನಾಕಿನಂ, ಅಲ್ಲಿ ಉಳಿದ ಬೇರೆ ತಪಸ್ ಮಾಡ್ತಾ ಇರೋರೆಲ್ಲ ನಮಗೆ ಒಬ್ಬ ಹೊಸ ಅಂಗಡಿ ಎದುರುಗಡೆ ಇಟ್ಕೊಂಡ್ಬಿಟ್ಟಿದ್ದಾನೆ ಇವನು ಅಂತ ಯೋಚನೆ ಮಾಡಿ ಸೀದಾ ಕೈಲಾಸಕ್ಕೆ ಹೋದ್ರಂತೆ. ನೋಡಿ, ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಸಮುಪಸ್ಥಿತಂ ಸೀದಾ ಹೋದ್ರು. ಹೋದವ್ರೆ ಸರ್ವೇ ನಿವೇದಯಾಮಾಸುಹು ತತ್ ಫಲ್ಗುಣಸ್ಯ ಕರ್ಮ, ಆ ಫಲ್ಗುಣನ ಕರ್ಮವನ್ನ ರುದ್ರದೇವರ ಎದುರುಗಡೆ ಬೇಡಿಕೊಂಡ್ರಂತೆ. ಏಕ ಪಾರ್ಥೋ ಮಹಾತೇಜ ಹಿಮವತ್ ಪೃಷ್ಠಮಾಸ್ಥಿತಃ ಉಗ್ರೇ ತಪಸಿ ದುಷ್ಪಾರೆ ಸ್ಥಿತೋ ಧೂಮಾಪಯನ್ ದಿಶಃ, ಅವನು ನಿಂತ ಜಾಗದಿಂದ ಹತ್ತಿರದಲ್ಲಿ ಯಾರಿಗೂ ನಿಲ್ಲಿಕ್ಕಾಗ್ತಾ ಇಲ್ಲ, ಅಷ್ಟು ಉಗ್ರವಾದ ಬಿಸಿ ಪರಿಸರದ ಸುತ್ತ ಹರಡಿ ನಮಗೆ ನಮ್ಮ ನಿತ್ಯದ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿ ವ್ಯಾಪಿಸಿಕೊಂಡು ಬಿಟ್ಟಿದೆ. ಅಂದ್ರೆ ದೇಹದಲ್ಲಿ ಆ ಅಗ್ನಿ ಹಾಗೆ ಪ್ರಜ್ವಾಲನೆಗೊಂಡಾಗ ಸುತ್ತಲಿನ ಯಾವ ಪರಿಸರದ ವಸ್ತುವು ಕೂಡ ಆ ಬಿಸಿಯನ್ನು ತಡ್ಕೊಳ್ಳಿಕ್ಕಾಗುದಿಲ್ಲ. ಧೂಮಾಪಯನ್, ಬಿಸಿಯಿಂದ ಹೊಗೆ ಬರ್ತಾ ಇದೆ ಎಲ್ಲಾ ಕಡೆ, ನೆತ್ತಿಯಿಂದ ಹೊಗೆ ಆಕಾಶಕ್ಕೆ. ಅದು ಈ ಹಳ್ಳಿಯಲ್ಲೆಲ್ಲ ಭತ್ತದ ಹುಲ್ಲನ್ನ ಹೊದ್ದು ಇಡಿಸಿಬಿಡ್ತಾರೆ. ಅದು ಈ ಮಳೆಗಾಲ ಮುಗಿಯುವಷ್ಟೊತ್ತಿಗೆ ಒಳಗೆಲ್ಲ ಬಿಸಿ 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 ತುಂಬಿ ಮಳೆಗಾಲ ಮುಗಿದು ಸ್ವಲ್ಪ ಚಳಿಗಾಲ ಬರುವಾಗ ಅದರ ಮೇಲ್ಗಡೆ ಒಂದು ಹೊಗೆ ಬರ್ತಾ ಇರುತ್ತೆ. ನೋಡಿದ್ರೆ ಗೊತ್ತಿರುತ್ತೆ. ಅಂದ್ರೆ ಅದು ಅಷ್ಟು ಚೆನ್ನಾಗಿ ಅಷ್ಟು ದಿವಸ ಅದು ಒಂದು ಕಡೆಗೆ ಒತ್ತಟ್ಟಿಗೆ ಬಂದು ಒಳಗಿನಿಂದ ಬಿಸಿ ಜಾಸ್ತಿ ಆಗ್ತಾ ಬರ್ತದೆ. ಬಿಸಿ ಏನು ಹೇಗಿರುತ್ತೆ ಅಂದ್ರೆ, ನೀವು ಚೆನ್ನಾಗಿ ಒಂದು ಹಾಲನ್ನ ಚೆನ್ನಾದ ಪಾತ್ರೆಯಲ್ಲಿ ಇಟ್ಟು ಮಧ್ಯದ ಮೇಲಿನ ಭಾಗವನ್ನು ತೆಗೆದು ಅದರಲ್ಲಿ ಇಟ್ಟರೆ ಚೆನ್ನಾಗಿ ಕಾದು ಬಿಡುತ್ತೆ, ಅಷ್ಟು ಬಿಸಿ ಒಳಗಿನ ತುಂಬಿಕೊಂಡಿರುತ್ತೆ. ಅಂದ್ರೆ ಕೆಳಗಡೆ ಏನು ಅದಕ್ಕೆ ಒಲೆ ಇಟ್ಟಿರುವುದಿಲ್ಲ, ಆ ಬಿಸಿ ಆ ಹುಲ್ಲಿಗೆ ಅಂತ ತಾಕತ್ತು. ಅಂದ್ರೆ ಹಾಗೆ ಇವನ ದೇಹ ಹುಲ್ಲಿನಂತಾಗಿ ಒಣಗಿ ಅದರಲ್ಲಿ ಏನು ಇಲ್ಲ ಅಂತ ಅಂದಾಗ ಒಳಗಿನ ಬಿಸಿ ಅದು ಹೊರಕ್ಕೆ ಉಕ್ಕಿ ಬರ್ತಾ ಇದೆ ಅಂತ ಹೋಗಿ ಸಂತಾಪಯತಿ ನ ಸರ್ವಾನ್, ನಮ್ಮೆಲ್ಲರಿಗೂ ಅವನ ತಾಪ ತಡಿಲಿಕ್ಕೆ ಆಗ್ತಾ ಇಲ್ಲ. ಅಸೌ ಸಾಧು ನಿವಾರ್ಯತ, ಬೇಗ ಇವನನ್ನು ಬಿಡಿಸ್ಬಿಡಿ, ಆ ತಪಸ್ಸಿನಿಂದ ಅವನಿಗೇನ್ ಬೇಕೋ ಗೊತ್ತಿಲ್ಲ. ಕೆಲವೊಂದು ಯೋಚನೆ ನಮ್ಗೇನಾದ್ರೂ ತೊಂದರೆ ಆಗತ್ತಾ ಅವನಿಂದಾಗಿ ತಾಪ ಆಗ್ತಾ ಇದೆ, ಆದ್ರೆ ಅವನ ಉದ್ದೇಶ ಏನು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಏನಂದ್ರೆ
ಒಬ್ಬ ಕ್ಷತ್ರ ಕೆಲಸ ಮಾಡೋದು ಬಿಟ್ಟು ಈ ರೀತಿ ತಪಸ್ ಮಾಡ್ತಾ ಇದ್ದಾನೆ, ಬಹುಶಃ ದೇವಲೋಕಕ್ಕೆ ಕೈ ಹಾಕ್ತಾ ಇದ್ದಾನೋ ಏನೋ ಅಂತ ಹೀಗೆಲ್ಲ ಒಬ್ಬೊಬ್ಬರ ಯೋಚನೆ. ಆಗ ಉಮಾಪತಿ ಭೂತಪತಿ ವಾಕ್ಯಮೇತತ್ ಉವಾಚ, ಅವನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಕಂತ. ನವೋ ವಿಷಾದ ಕರ್ತವ್ಯ, ನೀವ್ ಯಾರು ದುಃಖ ಪಡಬೇಕಾದ ಅಗತ್ಯ ಇಲ್ಲ, ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಫಲ್ಗುನಂ ಪ್ರತಿ ಸರ್ವಶಃ, ಯಾವ ಕಾರಣಕ್ಕೂ ಅವನು ಫಲ್ಗುನನ ತಪಸ್ಸು ಅಂತ ಅಂದ್ಮೇಲೆ ನೀನು ಇನ್ನೂ ಸಂದೇಹವನ್ನು ಬಿಟ್ಟು ದೂರದಿಂದಲೇ ಅದರ ಬಗ್ಗೆ ಯೋಚನೆ ಮಾಡಬೇಕು. ಶೀಘ್ರಂ ಗಚ್ಚತ ಸಂಹೃಷ್ಟ, ನಿಮ್ ಕೆಲಸ ಆಯ್ತು ಅಂತ ಅನ್ಕೊಂಡು ನೀವು ವಿಷಯ ಮುಗಿಸಿದಿರಲ್ವಾ, ನಿಮ್ ಕೆಲಸ ಆಯ್ತು, ನಿಮ್ಗೇನು ತೊಂದರೆ ಆಗಲ್ಲ. ಯಥಾಗತಂ ಅತಂದ್ರಿತ, ಹೇಗ್ ಬಂದಿದ್ದೀರೋ ಹಾಗೆ ಅತಂದ್ರಿತ, ಹೇಳಿದ್ದೇನು ಉಪಯೋಗ ಆಗ್ಲಿಲ್ಲ, ಸುಮ್ನೆ ಲೆಟರ್ ಒಂದು ಕೊಟ್ಟು ಬಂದಿದ್ದೀವಿ, ಆಗುತ್ತೆ ಏನೋ ಗೊತ್ತಿಲ್ಲ ಅಂತ ಹೀಗೆ ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಹಾಗೇ ಆಗುತ್ತೆ, ಹೊರಡಿ. ಅಹಮಸ್ಯ ವಿಜಾನಾಮಿ ಸಂಕಲ್ಪ, ಅವನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು, ಯಾಕೆಂದ್ರೆ ಅವನ ಮನಸ್ಸಲ್ಲಿ ಇದ್ದು ನಾನೇ ಆ ಸಂಕಲ್ಪವನ್ನು ಹುಟ್ಟಿಸಿದವನು, ನನಗೆ ಗೊತ್ತಿಲ್ಲದೆ ಇನ್ಯಾರಿಗೆ ಗೊತ್ತಿರಬೇಕು. ಮನೋನಿಯಾಮಕಗೆ ಈ ಎನ್ನ ಭಿನ್ನಪವೇ ಅಂತ ಒಂದು ದಾಸರು ಹೇಳ್ತಾರೆ. ಮನಸ್ಸಿನ ನಿಯಾಮಕನಾದಂತಹ ರುದ್ರದೇವರ ಹತ್ರ ನಾನು ಏನ್ ಕೇಳಬೇಕು ಅಂತ ಅವನ ಹತ್ರ ಅವನು ಪ್ರತ್ಯಕ್ಷನಾಗಿ ಎದುರುಗೊಂಡ ಮೇಲೆ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ, ಅವನಿಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಹಾಗೆ ಅವನೊಳಗೆ ಏನಿದೆ ಅಂತ ನನಗೆ ಗೊತ್ತಿದೆ. ಅವನು ಖಂಡಿತ ನಾಸ್ಯ ಸ್ವರ್ಗ ಸ್ಪೃಹ, ಅವನಿಗೆ ಸ್ವರ್ಗದ ಮೇಲೆ ಆಸೆ ಇಲ್ಲ, ಅವನು ಸ್ವರ್ಗವನ್ನ ತನ್ನ ಹತೋಟಿಗೆ ತಂದ್ಕೊಳ್ಬೇಕು ಅಂತ ಯೋಚನೆ ಮಾಡಲಿಲ್ಲ. ಐಶ್ವರ್ಯಸ್ಯ ಚನ, ಅವನ ಐಶ್ವರ್ಯ ಬೇಕು ಅಂತಾನು ತಪಸ್ ಮಾಡ್ತಾ ಇರೋದಿಲ್ಲ. ನಚ ಆಯುಷಃ, ಅವನು ದೀರ್ಘಕಾಲ ಸಾವಿರಾರು ವರ್ಷಗಳ ಕಾಲ ಲಕ್ಷಗಟ್ಟಲೆ ವರ್ಷಗಳ ಕಾಲ ಬದುಕಬೇಕು ಅಂತಾನು ಬಂದು ನನ್ನ ಹತ್ರ ವರ ಕೇಳಬೇಕು ಅಂತ ಅನ್ಕೊಂಡಿಲ್ಲ. ಯತ್ತಸ್ಯ ಕಾಂಕ್ಷಿತಂ ಪ್ರಾಪ್ತಂ ತತ್ಕರಿಷ್ಯೇದ್ ಅಹಮದ್ಯ ವೈ, ಅವನು ಏನ್ ಬಯಸಿದ್ದಾನೋ ಅದನ್ನು ಕೊಡ್ಬೇಕು ಅಂತ, ಏನ್ ಕೊಡ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಕೊಡ್ತೇನೆ, ನೀವು ನಿರ್ಭಯರಾಗಿ ಇಲ್ಲಿಂದ ಹೊರಡಿ ಅಂತ ಹೀಗೆ ಹೇಳಿದಾಗ ಪ್ರಹೃಷ್ಟ ಮನಸ್ಸಹ ಜಗ್ಮು, ಅವರೆಲ್ಲ ಬಹಳ ಸಂತೋಷದಿಂದ ರುದ್ರದೇವರು ಇಷ್ಟು ಭರವಸೆ ಕೊಟ್ಟ ಮೇಲೆ ನಾವಿನ್ನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೊರಟ್ರು. ಹೀಗೆ ಹೋದ ಮೇಲೆ ಪಿನಾಕಪಾಣಿ ಭಗವಾನ್ ಸರ್ವ ಪಾಪ ಹರೋ ಹರಿಹಿ ಹರಹ, ಎಲ್ಲ ಪಾಪಗಳನ್ನ ಪರಿಹರಿಸುವಂತಹ ಪಿನಾಕವನ್ನ ಧರಿಸಿದಂತಹ ಭಗವಾನ್ ಆ ಋಷಿಗಳಲ್ಲಿ ಹೋದ ಮೇಲೆ ಕೈರಾತ ವೇಷಮಾಸ್ಥಾಯ, ಕಿರಾತನ ವೇಷವನ್ನ ತೊಟ್ಟು, ಕಿರಾತ ಅಂತಂದ್ರೆ ಬೇಡನ ವೇಷವನ್ನ ತೊಟ್ಟು, ಕಾಂಚನ ಧ್ರುವ ಸನ್ನಿಭಂ, ನೋಡಿದ್ರೆ ಯಾವುದೋ ಒಂದು ಮರ ಬಂಗಾರ, ಅಕಸ್ಮಾತ್ ಹಣ್ಣು ಬಂಗಾರದ್ದು, ಎಲೆ ಬಂಗಾರದ್ದು, ಗೆಲ್ಲು ಬಂಗಾರದ್ದು ಅಂತಾದ್ರೆ ಹೇಗ್ ಕಾಣ್ತಾನೋ ಹಾಗೆ ಕಾಣ್ತಾ ಇಲ್ಲ. ಕಾಂಚನ ಧ್ರುವ ಸನ್ನಿಭಂ, ಅವನು ವೇಷ ನೋಡ್ಲಿಕ್ಕೆ ಕೈಯಲ್ಲಿ ಚರ್ಮವನ್ನು ಹುಟ್ಟಿದ್ದಾನೆ, ತಲೆಯೆಲ್ಲ ಗರಿಗಳೆಲ್ಲ ಸಿಕ್ಕಿಸ್ಕೊಂಡಿದ್ದಾನೆ, ಇದೆಲ್ಲ ಕಿರಾತನ ಹಾಗೆ ಇದೆ. ಆದ್ರೆ ದೂರದಿಂದ ನೋಡುವಾಗ ಯಾವುದೋ ಒಂದು ಚಿನ್ನದ ಮರ ಓಡಿ ಬರ್ತಾ ಇದೆ ಅನ್ನುವ ಹಾಗೆ ಅವನ ಪ್ರಭೆಯನ್ನು ಮುಚ್ಚಿಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಎಷ್ಟೇ ಲೋಕದಲ್ಲಿ ಕೆಟ್ಟದ್ದನ್ನ ಒಳ್ಳೆ ರೀತಿಯಿಂದ ತೋರಿಸಬಹುದು, ಒಳ್ಳೆಯದನ್ನ ಕೆಟ್ಟ ರೀತಿಯಿಂದ ತೋರಿಸೋದು ಬಹಳ ಕಷ್ಟ, ಅದರ ಸಹಜವಾದ ಸ್ವಭಾವವೇ ಅದು ವ್ಯಕ್ತವಾಗುತ್ತೆ ಅನ್ನುವ ಹಾಗೆ ವಿಭ್ರಾಜಮಾನ ಚೆನ್ನಾಗಿ ಬೆಳಕಿಕೊಂಡು ಬಂದ. ಕಿರಾತ ವೇಷ ಸಂಚನ್ನ ಸ್ತ್ರೀಭಿಶ್ಚಾಪಿ ಸಹಸ್ರಶಃ ಅಶೋಭತ ತಥಾ ರಾಜನ್ ದೇಶೋತೀವ ಸದೇಶೋತೀವ ಭಾರತ, ಅವನು ಸುತ್ತ ಒಂದಿಷ್ಟು ಜನ ಹೆಣ್ಮಕ್ಳು, ಸಹಸ್ರಶಃ ನೂರಾರು ಸಾವಿರಾರು ಜನ ಹೆಣ್ಮಕ್ಳು ಅವನು ಕಿರಾತಕರು ಮತ್ತು ಸಂಗಡಿಗರ ಜೊತೆಗೆ ಮುಂದಿನಿಂದ ನಿಂತುಕೊಂಡು ಬಂದಿದ್ದಾನೆ. ಕ್ಷಣಮಾತ್ರದಲ್ಲಿ ಅವನು ಇದ್ದ ಜಾಗವನ್ನ, ಕಾಡಿನ ಭಾಗವನ್ನ ಸೇರಿಸಿಕೊಂಡಿದ್ದಾನೆ. ನಿಶ್ಶಬ್ದಮಭವತ್ತದ, ಬರುವಾಗ ಜೋರು ಗಲಾಟೆ ಆಗ್ತಿತ್ತು, ಉಶ್ ಅಂತ ಎಲ್ಲರ ಧ್ವನಿ ಮುಳುಗಿ ಹೋಯಿತು. ಅಷ್ಟೊತ್ತಿಗೆ ನಾದಃ ಪ್ರಸ್ರವಣಾನಾಂಚ ಪಕ್ಷಿಣಾಂಚ ಉಪಾರಮತ್, ಯಾವಾಗ ಇವರೆಲ್ಲ ಸೌಂಡು ಸುಮ್ಮನಾಗಿ ಬಿಟ್ರು, ಗಾಳಿಯೂ ಮೌನವಾಯಿತು, ಅಲ್ಲಿದ್ದ ಪಕ್ಷಿಗಳು ತಮ್ಮ ಹುಲಿಯನ್ನ ಮರೆತು ಮೌನಕ್ಕೆ ಶರಣಾದವು. ಹೀಗಾಗುವಾಗ ಅಲ್ಲೊಬ್ಬನ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಸನ್ನಿಕರ್ಷಮಾಗಮ್ಯ ಪಾರ್ಥಸ್ಯ ಅಕ್ಲಿಷ್ಟ ಕರ್ಮಣಃ ಮೂಕಂ ನಾಮ ದಿತೆ ಪುತ್ರಂ ದದರ್ಶಾದ್ಭುತ ದರ್ಶನಂ. ಒಬ್ಬನ ಗುಡುರು ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಮೂಕಂ ನಾಮ ದಿತೆ ಪುತ್ರ, ಮೂಕ ಅನ್ನುವ ಹೆಸರಿನ ದ್ವಿತೀಯ ಮಗನಾದ ಒಬ್ಬ ರಾಕ್ಷಸ ಅಲ್ಲಿಗೆ ಬಂದು ತಪಸ್ಸು ಮಾಡ್ತಾ ಇದ್ದಂತಹ ಅರ್ಜುನನಿಗೆ ತೊಂದರೆ ಕೊಡಬೇಕು ಅಂತ ತನ್ನ ಶಕ್ತಿಯನ್ನು ಅವನ ಮೇಲೆ ಪ್ರಯೋಗಿಸ್ಲಿಕ್ಕೋಸ್ಕರ ಹುಂಬನ ಹಾಗೆ ತುಂಬಾ ಕಿರಿಕಿರಿ ಮಾಡುತ್ತಿದ್ದ. ಶಬ್ದ ಮಾಡುವುದರಿಂದ ಏಕಾಗ್ರತೆಗೆ ಭಂಗ ತರಬೇಕು ಅಂತ. ವಾರಾಹಂ ರೂಪಮಾಸ್ಥಾಯ, ಇನ್ನೂ ಅದರ ಗುಡುರು ಧ್ವನಿ ಅದು ವರಾಹ ರೂಪದಲ್ಲಿ, ಹಂದಿ ರೂಪದಲ್ಲಿ ಇದ್ದದ್ರಿಂದ ಜೋರಾಗಿ ತರ್ಜಯಂತೀವ ಅರ್ಜುನಂ, ಆ ಶಬ್ದ ಬಳಸಿ ನೋಡಿ, ತರ್ಜಯಂತೀವ ಅರ್ಜುನಂ, ಅರ್ಜುನನನ್ನ ಬೈತಾ ಇದ್ದ ಹಾಗೆ ಕೇಳಿಸ್ತಾ ಇತ್ತಂತೆ. ಬೇಕು ಅಂತ ಅರ್ಜುನನನ್ನೇ ಸುತ್ತುವರೆದು ನಿರಂತರ ರೇಗಿಸುವುದು.
ಏನು ಹೋಗಿ ಹತ್ರ ಹೋಗಿ ಮುಟ್ಟಿ ತೊಂದರೆ ಕೊಡ್ಲಿಕ್ಕಿಲ್ಲ. ದೂರದಲ್ಲಿ ಬಂದು ನಿಂತ್ಕೊಂಡು ಅವನ ಎದುರುಗಡೆ ಅವನು ಯಾವ ರೀತಿ ನಿಂತಿದ್ದಾನೋ, ಅವನು ಯಾವ ರೀತಿ ಏನ್ ಮಾಡ್ತಿದ್ದಾನೋ, ಅದು ಈ ಪ್ರಾಣಿ ಹಾಗೆ ಮಾಡಿದ್ರೆ ಏನ್ ಅನ್ಸ್ಬೇಕು. ಕಾಲೆಲ್ಲ ಮೇಲೆತ್ತಿ, ಕೈಯೆಲ್ಲ ಮೇಲೆತ್ತಿ, ಹಿಂದಕ್ಕೆ ತಿರುಗಿ ಮುಂದಕ್ಕೆ ತಿರುಗಿ ಮಾಡ್ತಾ ಇದ್ರೆ ಅವನನ್ನು ಬೇಕು ಅಂತ ರೇಗಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಹಂತುಂ ಪರಮ ದುಷ್ಟಾತ್ಮ ತಮವಾಚ ಅಥ ಪಲ್ಗುಣಃ. ತಡಿಲಿಕ್ಕಾಗ್ಲಿಲ್ಲ, ನನ್ನ ತಪಸ್ಸಿಗೆ ತೊಂದರೆ ಕೊಡ್ತಾ ಇದ್ದಿ ನೀನು, ಆದ್ರಿಂದಾಗಿ ನನ್ನ ಆಯುಧಕ್ಕೆ ನೀನು ಬಲಿಯಾಗ್ತಿ, ಹೊರಟೋಗಿಲ್ಲಿಂದ ಅಂತ. ಯಾಕಂದ್ರೆ ತಾನು ಋಷಿಯ ವ್ರತದಲ್ಲಿದ್ದಾಗ ಹಿಂಸೆ ಮಾಡಬಾರದು ಅಂತ ಬಹಳ ಹೊತ್ತು ತಡೆದು ಕೂತಿದ್ದ. ಆದ್ರೆ ಯಾವಾಗ ಅದು ಮತ್ತೆ ಮತ್ತೆ ರೇಗಿಸುವ ಕೆಲಸ, ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವ ಕೆಲಸ ಅಂತ ಗೊತ್ತಾದಾಗ ಇದು ಬರೀ ವರಾಹ ಅಲ್ಲ. ಆದ್ರಿಂದಾಗಿ ಹಂತುಂ ಕೂಡಲೇ ಅವನು ಅದನ್ನ ಹೊಡೆದು ಹಾಕಬೇಕು ಅಂತ ಬಾಣಗಳನ್ನ ತೆಗೆದುಕೊಂಡ. ಸಜ್ಜಂ ಧನುರ್ಧರಂ ಕೃತ್ವ, ಧನುರ್ಧರಂ ಧನುರ್ವರಂ ಶ್ರೇಷ್ಠವಾದ ಧನುಸ್ಸನ್ನ ಸಜ್ಜಂ ಕೃತ್ವ, ಸಜ್ಜುಗೊಳಿಸುವುದು ಅಂತ ಹೇಳ್ತೇವೆ ನಾವು. ಅದಕ್ಕೆ ಸಂಸ್ಕೃತದಲ್ಲಿ ಸಜ್ಜೀಕರಣ ಅಂದ್ರೆ ಸಜ್ಜುಗೊಳಿಸುವುದು. ಸಜ್ಜಂ ಕೃತ್ವ, ಸಜ್ಜ ಅಂದ್ರೆ ಜ್ಯ ಅಂದ್ರೆ ಅದರ ನಾಣು ಹಗ್ಗ, ಅದನ್ನ ಮೇಲಕ್ಕೆ ಹಕ್ಕಿ ಕಟ್ಟಿದ್ರೆ ಆಮೇಲೆ ಅದನ್ನು ಬಾಣ ಬಿಡ್ಲಿಕ್ಕೆ ಯೋಗ್ಯವಾಗುತ್ತೆ. ಅದನ್ನ ತಯಾರಿಸಿಕೊಂಡು ಜ್ಯಾ ಘೋಷೇಣ ಜೋರಾಗಿ ಅದರದೊಂದು ಠೇಂಕಾರವನ್ನು ಹೊಡೆಸಿ ಬಾಣವನ್ನು ತೆಗೆದು ಯನ್ಮಾಂ ಪ್ರಾರ್ಥಯಸೆ ಹಂತುಂ, ನನ್ನನ್ನು ಕೊಲ್ಲಬೇಕು ಅಂತ ನೀನು ಇಲ್ಲಿಗೆ ಬಂದಿದ್ಯಲ್ವಾ, ನಿನ್ನ ನಾನೇ ಮೊದಲು ಯಮಸಾಧನ ನೇಷ್ಯಾಮಿ. ನನ್ನನ್ನು ಕೊಲ್ಲಿಕ್ಕೆ ಬರುವ ಮುಂಚೆಯೇ ನೀನು ಎಲ್ಲಿ ಸತ್ತವರು ಎಲ್ಲಿ ಇರ್ತಾರೋ ಅಲ್ಲಿ ನಿನ್ನನ್ನೇ ಮೊದಲು ಕಳಿಸ್ಬಿಡ್ತೇನೆ ಅಂತ ಹೀಗೆ ಹೇಳಿ ಬಾಣವನ್ನು ಹಿಡ್ಕೊಂಡು ಅದರ ಹಿಂದೆ ಓಡ್ತಾ ಬಂದ. ಅದೇ ಹೊತ್ತಿಗೆ ಅದು ಒಂದು ಮಧ್ಯದಲ್ಲಿ ನಿಂತಿದೆ. ಬೆಟ್ಟದ ಆ ಭಾಗದಿಂದ ಇನ್ನೊಬ್ಬ ಓಡಿ ಬಂದು ಕಿರಾತ ರೂಪಿ ಸಹಸ ವಾರಯಾಮಾಸ ಶಂಕರ, ನೀನು ಹೊಡಿಬೇಡ, ಅದು ನನ್ನ ಬೇಟೆ, ನಾನದನ್ನು ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದೇನೆ. ಯಾಕೆಂದ್ರೆ ಅದು ಬಂದ ದೂರದ ದಾರಿಯಿಂದ ಹಿಂಬದಿಯಿಂದ ಅವನು ತಪ್ಪಿಸ್ಕೊಂಡು ಅದನ್ನ ಅಟ್ಟಿಸ್ಕೊಂಡು ಬಂದಿದ್ದಾನೆ. ಮಹೇಶ ಪ್ರಾರ್ಥಿತ ಪೂರ್ವಂ ನೀಲಮೇಘ ಸಮಪ್ರಭ, ಇದು ನನ್ನನ್ನು ಹೀಗೆ ರೇಗಿಸಿ ನನ್ನ ಬಾಣಕ್ಕೆ ಬಲಿಯಾಗುವ ಹಾಗೆ ಎದುರುಗೊಂಡು ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಅದರಿಂದಾಗಿ ನೀನ್ ಅದನ್ನು ಹೊಡಿಬೇಡ. ಅವನು ಹೊಡಿಬೇಡ ಅಂತ ಹೇಳುವಷ್ಟರಲ್ಲಿ ಅನಾದೃತ್ತೀವ ತದ್ವಾಕ್ಯಂ ಪ್ರಜಹಾರ ತಪಲ್ಗುಣಃ, ಇವನು ಯಾರೋ ಬಂದು ಒಬ್ಬ ಬೇಟೆಗಾರ ನನ್ನ ಹತ್ರ ಬಂದು ತಡೀತಾ ಇದ್ದಾನೆ ಅಂತ ಅವನ ಮಾತನ್ನ ಪೂರ ಕಿವಿಗೆ ಹಾಕೊಳ್ಳೇ ಇಲ್ಲ. ಅವನು ಹೇಳ್ತಾ ಇರುವ ಹಾಗೆ ಹೊಡೆದಾಯ್ತು. ಅವನು ಕೂಡ ಹೀಗೆ ಹಿಡ್ಕೊಂಡು ಬಂದವನು ಅವನು ಒಟ್ಟಿಗೆ ಬಿಟ್ಟ. ಇದೇನು ಅಂದ್ರೆ ಇಬ್ರು ಸೇರ್ಕೊಂಡು ಇವನಿಗೆ ನೋವು ಆಗತ್ತೆ ಅಂತ ಒಬ್ಬ, ಇವನಿಗೆ ನೋವು ಆಗಲ್ಲ ಅಂತ ಒಬ್ಬ, ಮಧ್ಯದಲ್ಲಿ ಹೊಡೆತ ತಿಂತಾ ಇರ್ತಾನೆ. ನೀನ್ ನೋವಾಗುತ್ತೆ ಅಂತ ಹೇಳುದ, ನಾನು ನೋವು ಆಗಲ್ಲ ಅಂತ ಹೇಳುದು. ಇಲ್ಲ ಅವನಿಗೆ ನೋವು ಆಗಲ್ಲ, ನಾನು ನೋವಾಗುತ್ತೆ ಅಂತ ಹೇಳ್ತೇನೆ. ಇಬ್ರು ಸೇರ್ಕೊಂಡು ಆ ಮೂಕವನ್ನು ಎರಡು ಬದಿಯಿಂದಲೂ ಜೋರಾಗಿ ತಮ್ಮ ಬಾಣಗಳ ಏಟಿನಿಂದ ಅಲ್ಲಿಗೆ ಹೊಡೆದಿದ್ದಾರೆ. ಕಿರಾತಶ್ಚ ಸಮಂ ತಸ್ಮಿನ್ ಏಕ ಲಕ್ಷ್ಯೇ ಮಹಾದ್ಯುತಿ, ಅದೇ ಕ್ಷಣಕ್ಕೆ ಅದೇ ಲಕ್ಷ್ಯವನ್ನಿಟ್ಟುಕೊಂಡು ಕಿರಾತನು ತನ್ನ ಬಾಣವನ್ನ ಪ್ರಯೋಗಿಸಿದ್ದಾನೆ. ಪ್ರಮಮೋಚ ಅಶನಿ ಪ್ರಖ್ಯಂ, ಇಬ್ಬರ ಬಾಣವೂ ಕೂಡ ಅಸಾಮಾನ್ಯವಾದದ್ದು. ಅದು ಕ್ಷಣ ಮಾತ್ರದಲ್ಲಿ ಬಂದು ಆ ಮೂಕನನ್ನ ಸೀಳಿಬಿಟ್ಟಿದೆ. ಅಗ್ನಿಶಿಖೋಪಮಂ, ಬೆಂಕಿಯ ಕೆಂಡದ ಮಧ್ಯದಲ್ಲಿ ಇರಿಸಿ ಕಾಯಿಸಿ ಚೆನ್ನಾಗಿ ಅದನ್ನು ಸಿದ್ಧಗೊಳಿಸಿದ ಹಾಗೆ ಅದರ ತುದಿ ಇತ್ತು. ಇಬ್ಬರು ಬಿಟ್ಟಿದ್ದಾರೆ. ಮೂಕಸ್ಯ ಗಾತ್ರೇ ವಿಸ್ತೀರ್ಣೆ ಶೈಲಪೃಷ್ಠ ನಿಭೇತತು, ಎರಡು ಬಾಣ ಒಟ್ಟಿಗೆ ಬಿದ್ದಾಗ ಅಲ್ಲಿ ತನಕ ಹಂದಿಯ ರೂಪದಲ್ಲಿದ್ದದ್ದು ಒಂದು ಪರ್ವತದ ಆಕಾರದ ರಾಕ್ಷಸಾಕೃತಿಯಾಗಿ ಕೆಳಕ್ಕೆ ಬಿತ್ತು. ವರಾಹ ರೂಪದಲ್ಲೇ ದೊಡ್ಡ ಆಕೃತಿಯಲ್ಲಿ ಕೆಳಕ್ಕೆ ಬಿತ್ತು. ಇಬ್ರು ಹೊಡೆದಾದ್ಮೇಲೆ ಮಮಾರ ರಾಕ್ಷಸಂ ರೂಪಂ ಭೂಯ ಕೃತ್ವ ಸುಧಾರುಣಂ ಸದದರ್ಶ ತಥೋ ಜಿಷ್ಣು ಪುರುಷಂ ಕಾಂಚನ ಪ್ರಭಂ. ಅಲ್ಲಿ ತನಕ ಎದುರುಗಡೆ ಮಾತು ಕೇಳಿಸಿದೆ, ವ್ಯಕ್ತಿ ಸರಿಯಾಗಿ ಕಾಣಲೇ ಇಲ್ಲ ಅವನಿಗೆ. ಯಾಕಂದ್ರೆ ಗುರಿ ಇದ್ದದ್ದು ವರಾಹದ ಮೇಲೆ, ಬಿದ್ದದ್ದು ತಾನು ಹೊಡೆದ ಮೇಲೆ ಬಿದ್ದಿದೆ ಅಂತ ಅನ್ಕೊಂಡು ನೋಡಿದ್ರೆ ಇನ್ನೊಂದು ಬಾಣ ಬಿದ್ದಿದೆ. ಎದುರುಗಡೆ ಅವನು ಕಂಡ ಕಾಂಚನ ಪ್ರಭಂ, ಬಂಗಾರದ ಮೂಟೆ ಅಂತ ಕಾಣ್ತಾ ಇದ್ದಂತಹ ಕಿರಾತನನ್ನು ನೋಡಿದ್ದಾನೆ. ನೋಡಿದ ಮೇಲೆ ಸ್ತ್ರೀ ಸಹಾಯ ಅಮಿತ್ರ ಸ್ತ್ರೀ ಸಹಾಯಂ, ಹೆಣ್ಮಕ್ಳೆಲ್ಲ ಜೊತೆಗೆ ಸಂಗಡಿಗರ ಜೊತೆಗಿದ್ದಾನೆ. ಕಿರಾತ ವೇಷದಲ್ಲಿರುವವನನ್ನು ನೋಡಿ ಹೇಳದ ಕೌಂತೆಯ, ಕೋ ಭವಾನ್ ಅಟತೆ ಶೂನ್ಯೇ, ಈ ಜನ ಇಲ್ಲದ ನಿರ್ಜನವಾದ ಈ ಜಾಗದಲ್ಲಿ ಹೆಣ್ಮಕ್ಳನ್ನೆಲ್ಲ ಕಟ್ಕೊಂಡು ಯಾಕಪ್ಪ ಈ ಘೋರವಾದ ಕಾಡಲ್ಲಿ ಓಡಾಡ್ತಾ ಇದ್ದೆ? ನೀನು ಹೆಣ್ಮಕ್ಳ ಬಗ್ಗೆ ನಿನಗೊಂದು ಕಾಳಜಿ ಇಲ್ವಾ? ರಕ್ಷಣೆ ಮಾಡಬೇಕು ಅಂತ ಅವ್ರ ಬಗ್ಗೆ ಯೋಚನೆ ಇಲ್ವಾ ನಿನಗೆ? ಕಿಮರ್ಥಂತ್ವ ಯಾವಿದ್ದ, ಅದು ಹೋಗ್ಲಿ, ನಾನು ಹೊಡಿಬೇಕು ಅಂತ ಇಟ್ಟುಕೊಂಡಿದ್ದ ಈ ಮೃಗಕ್ಕೆ ನೀನ್ ಯಾಕೆ ಹೊಡೆದಿ? ನಾನಿದನ್ನು ಮೊದಲೇ ಯೋಚನೆ ಮಾಡಿದ್ದೆ. ಮಯ ಅಭಿಪನ್ನಂ ಪೂರ್ವಂ ಹಿ, ನಾನಿದನ್ನು ಮೊದಲು ಗುರುತಿಸಿ ಅದನ್ನು ಹೊಡಿಬೇಕು ಅಂತ ಅನ್ಕೊಂಡಿದ್ದು. ಏನೋ ನೀನು ಹೊಡೆದಿದ್ದಿ, ಇದ್ರ ಬಗ್ಗೆ ನಂಗೆ ಆಕ್ಷೇಪ ಅಲ್ಲ. ನಾನು ಗುರಿ ಇಟ್ಟದ್ದಕ್ಕೆ ನೀನ್ ಯಾಕೆ ಹೊಡೆದಿ? ನಿನ್ನೂ ಕೆಲಸ ಇರಬಹುದು,
ಆದ್ರೆ ಮೃಗಯ ಅದ್ರಲ್ಲೊಂದು ನಿಯಮ, ಅವರಲ್ಲಿ ಒಬ್ರು ಬೇಟೆ ಗುರಿ ಹಿಡಿದದನ್ನ ಇನ್ನೊಬ್ಬ ಹೊಡಿಬಾರ್ದು ಅಂತ. ನಾನು ಮೊದಲೇ ಬೇಟೆಯನ್ನ ಯೋಚನೆ ಮಾಡಿ ಹೊಡೆದುದಕ್ಕೆ ನೀನ್ ಯಾಕೆ ಹೊಡೆದಿದ್ದು? ಮೃಗಯ ಬೇಟೆಯ ನಿಯಮಕ್ಕೆ ವಿರುದ್ಧ ಅಲ್ವಾ, ನೀನ್ ಯಾಕೆ ಹಾಗೆ ಮಾಡಿದಿ? ಇಯಂ ಭೂಮಿ. ಆಗ ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಈ ಪ್ರಶ್ನೆ ನಾನ್ ಕೇಳ್ಬೇಕು ನಿನಗೆ, ನಾನು ಒಬ್ಬನೇ ಇಲ್ಲ, ನೀನೇ ಹೇಳ್ತೀವಿ ಏಕಃ ಅಂತ ಹೇಳ್ತಿ, ಆಮೇಲೆ ಪರಿವಾರದಿಂದ ಕೂಡಿದವನು ಅಂತ ಹೇಳ್ತಿ. ಇದು ನಮ್ಮೂರಿಗೆ ಬಂದು ನಮಗೆ ಆವಾಜ್ ಆಗ್ತಾ ಇದ್ದೀನಿ, ನಮ್ ಬೀದಿಗೆ ಬಂದು ನಾವೇ ಯಾರು ಅಂತ ಕೇಳುವ ಸ್ಥಿತಿಯಲ್ಲಿ ನೀನಿದ್ದಿ. ನೀನ್ ಯಾರು ಇಲ್ಲಿ ಒಬ್ಬನೇ ಓಡಾಡ್ತಾ ಇರೋನು? ನೀನ್ ಇಲ್ಲಿಗೆ ಸಂಬಂಧಪಟ್ಟವನ ಕಾಣಿಸ್ತಿಲ್ಲ, ಈ ಮಣ್ಣಿನ ಸಂಬಂಧ ನಿನಗಿದ್ದ ಕಾಣಿಸ್ತಿಲ್ಲ, ಈ ಸಂಬಂಧ ನಮ್ಗಿದೆ, ನಾವಿಲ್ಲಿ ಕಾಡಿನಲ್ಲಿ ಓಡಾಡ್ಕೊಂಡಿರೋ, ನೀನ್ ಯಾರು ಇಲ್ಲಿ ಬಂದವನು? ಇಯಂ ಭೂಮಿ ಸದಾ ಅಸ್ಮಾಕಂ ಉಚಿತ ವಸತಾಂ ಮನೆ. ಕಾಡಿನಲ್ಲಿ ವಾಸ ಮಾಡುವ ನಮ್ಗೂ ಉಚಿತವಾದ ಜಾಗ ಇದು, ನಿನಗಲ್ಲ, ನೀನ್ ಯಾಕೆ ಇಲ್ಲಿ ಇದ್ದಿ ಹೇಳು? ಕಥಂ ಶೂನ್ಯಮಿಮಂ ದೇಶಂ ಏಕಾಕಿ ವಿಚರಿಷ್ಯಸಿ. ಯಾರು ಇಲ್ಲದ ಈ ಜಾಗದಲ್ಲಿ ನಾವು ಯಾವಾಗ ಬೇಕಾದ್ರೂ ಓಡಾಡ್ತೇವೆ, ನೀನ್ ಯಾಕೆ ಇಲ್ಲಿ ಒಬ್ಬನೇ ಓಡಾಡ್ತಾ ಇದ್ದಿ? ಅರ್ಜುನನಿಗೆ ಪ್ರಶ್ನೆಗೆ ವಾಪಸ್ ಪ್ರಶ್ನೆಗೆ ಉತ್ತರ ಬಂದದ್ದು ನೋಡಿ ಸ್ವಲ್ಪ ಸಿಟ್ಟು ಬಂತು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬಿಟ್ಟು ನೀನ್ ಯಾರು ಅಂತ ವಾಪಸ್ ನನಗೆ ಪ್ರಶ್ನೆ ಕೇಳ್ತಾನಲ್ಲೋ ಏನು ಅಂತ ಸ್ವಲ್ಪ ಸಿಟ್ಟು ಬಂತು. ಅದೆಲ್ಲ ಬಿಡು, ಈಗ ಈ ರಾಕ್ಷಸನನ್ನ ಕೊಂದದ್ದು ನಾನು, ಅದರಿಂದಾಗಿ ಇದು ನನ್ನ ಬೇಟೆ, ಇದನ್ನು ಕೊಂದದ್ದು ನಾನು, ಇಲ್ಲ ಮಮೈವಾಯಂ ಲಕ್ಷ್ಯಭೂತ. ಪರಸ್ಪರ ಶುರುವಾಯಿತು, ನಾನ್ ಕೊಂದಿದ್ದು ಇಬ್ಬರಲ್ಲೂ ತೀರಾ ದರ್ಪಿಷ್ಟವಾದಂತಹ ಮಾತುಗಳಂತೆ ಕಾಣಿಸಿ, ಅಭಿಷೇಕ್ತೋಸ್ಮಿ ಮಂದಾತ್ಮನ್ ನ ಜೀವನ್ ಮೋಕ್ಷಸೆ ನಮೇ ಜೀವನ್ ನ ಮೋಕ್ಷಸೆ. ನೀನು ಇಲ್ಲಿಂದ ಹೊರಡಬೇಕು ಅಂತ ಆದ್ರೆ ನನ್ ಪರ್ಮಿಷನ್ ಬೇಕೀಗ, ಇಲ್ಲಿಂದ ಬದುಕಿ ಹೋಗ್ತೀಯೋ ಅಥವಾ ನನ್ನ ಬೇಟೆ ಅಂತ ಒಪ್ಕೊಂಡು ಸುಮ್ಮನೆ ಇಲ್ಲಿಂದ ಕಾಲ್ ಕಿತ್ತುತ್ತೀಯೋ ಹೇಳು. ತಸ್ಯ ತದ್ವಚನಂ ಶುತ್ವ ಕಿರಾತಸ್ಯ ಅರ್ಜುನಸ್ತದ ರೋಷಂ ಆಹಾರಯಾಮಾಸ. ಸಿಟ್ಟು ಬಂತು. ಕಿರಾತ ಹೀಗೆ ಹೇಳಿದ್ಮೇಲೆ ತನ್ನ ಬಾಣವನ್ನು ತೆಗೆದು ಅವನ ಮೇಲೆ ಬಿಟ್ಟ. ಜೋರಾಯ್ತು. ಮೊದಲು ಕಣ್ಣು ಗುರಾಯಿಸ್ತು, ಅದನ್ನ ಮಾತು ಜೋರಾಯಿತು. ಅದೆರಡೂ ನಗಲಿಲ್ಲ, ಕೈ ಮಾತಾಡಿದ್ರು ಗರ್ಜಮಾನವು ಪರಸ್ಪರ ಗರ್ಜಿಸುವ ಎರಡು ಆನೆಗಳು ಗುದ್ದಾಡಿದ್ರೆ ಹೇಗಿರುತ್ತೋ ಹಾಗೆ ಗುದ್ದಾಡುವ ಸ್ಥಿತಿ ಇತ್ತು. ಆಶ್ಚರ್ಯ ಏನು ಅಂದ್ರೆ ಅವನು ಬಾಣ ಬಿಟ್ಟದ್ದು ವಸ್ತುತಃ ಅವನ ಅಕ್ಷಯ ಇಶುಧಿ, ಮುಗಿಯದ ಬತ್ತಳಿಕೆ ಇದ್ದದ್ದು ಅವನದ್ದು. ಆದ್ರೆ ಬಿಟ್ಟ ಬಾಣ ಒಂದು ವಾಪಸ್ ಬರಲೇ ಇಲ್ಲ. ಅವನ ಮೈಯ ಮೇಲೆ ಒಂದು ಸಣ್ಣ ಗಾಯ ಮಾಡಲಿಲ್ಲ. ಮುಹೂರ್ತಂ ಶರವರ್ಷಂಚ ಪ್ರತಿಗೃಹ್ಯ ಪಿನಾಕದೃಕ್ ಅಕ್ಷತೇನ ಶರೀರೇಣ. ಒಂದು ಸಣ್ಣ ಗಾಯವೂ ಕೂಡ ಆಗದೆ ಹೋದ ಬಾಣ ಸೀದಾ ಒಳಕ್ಕೆ ಹೋಗಿ ಮಾಯ ಆಗ್ಬಿಟ್ಟಿದೆ. ಪ್ರತಿಯೊಂದು ಬಾಣವು ಹೀಗೆ ನುಂಗಿ ತನ್ನ ಕೈಯಲ್ಲಿದ್ದ ಆ ಬತ್ತಳಿಕೆಯಲ್ಲಿದ್ದ ಒಂದು ಬಾಣ ಇಲ್ಲದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಅದರ ಧನುಸ್ಸಿನ ಹಗ್ಗವನ್ನ ಬಿಚ್ಚಿ ಅದನ್ನೇ ಜೋರಾಗಿ ಎತ್ತಿಕೊಂಡು ತಲೆ ಮೇಲೆ ಹೊಡೆದ. ಎದುರುಗಡೆ ಇದ್ರು ಹೊಡೆದದ್ದು ಸೀದಾ ತಲೆ ಒಳಗೆ ಹೋದದ್ದು ಅವನ ಕೈಯಲ್ಲಿ. ಮತ್ತೆ ಆ ಧನುಸ್ಸಿನ ಗಾಂಡಿವ ಇಲ್ವೇ ಇಲ್ಲ. ಅವನಿಗೆ ಶರಗಳ ರಾಶಿ ನಾಶ ಆಯಿತು. ಖಡ್ಗವೂ ನುಂಗಿ ಹಾಕಿದ. ನನ್ನ ಧನುಸ್ಸಿನ ದಂಡವೂ ಕೂಡ ಎಲ್ಲವೂ ಖಾಲಿ ಹಾಕಿ ಹೋಯ್ತು. ಯಾರಿವನು? ನೋಡಿದ್ರೆ ಇವನ ತಾಕತ್ತು, ಇವನ ಮಾತಾಡುವ ರೀತಿ ಒಬ್ಬ ಕ್ಷತ್ರಿಯನನ್ನ ಎದುರಿಸುವ ತಾಕತ್ತು ಒಬ್ಬ ಸಾಮಾನ್ಯ ಒಬ್ಬ ಕಿರಾತಕನಿಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇವನು ಸಿದ್ಧನು, ಗಂಧರ್ವನು, ಕಿಂಪುರುಷನು, ಅಥವಾ ರುದ್ರನೇ ಇರ್ಬೋದು, ಯಕ್ಷ ಇರ್ಬೋದು, ಸುರ ಇರ್ಬೋದು, ಅಸುರ ಇರ್ಬೋದು, ಯಾರು ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ತಲೆ ಒಳಗೆ ಹಾಕೊಳ್ತಾನೆ. ಇಷ್ಟಾದ್ಮೇಲೆ ಆ ದಂಡದಿಂದ ಹೊಡೆದ ಮೇಲಂತೂ ಆ ದಂಡವೂ ಕೈಯಿಂದ ಮರೆಯಾದ ಮೇಲೆ ತುಂಬಾ ದುಃಖ ಆಗುತ್ತೆ ಅವನಿಗೆ. ಏನ್ ಮಾಡುದು ಅಂತ ಗೊತ್ತಾಗದೆ ಮುಷ್ಟಿ ಯುದ್ಧಕ್ಕೆ ಇಳಿತಾನೆ. ಸರಿ, ಇಬ್ರು ಮಲ್ಲ ಯುದ್ಧದಲ್ಲಿ ತೊಡಗ್ತಾರೆ. ಇಬ್ರು ನೆಲದಲ್ಲಿ ಉರುಳ್ತಾರೆ, ಮೇಲೆ ಹಾರ್ತಾರೆ, ಗೋಡೆ ಹೊರಡಿತಾರೆ, ಮರಗಳು ಸಿಗ್ತವೆ, ಮರಗಳಿಂದ ಹೊಡೆದಾಡ್ತಾರೆ, ಬೆಟ್ಟಗಳಿಂದ ಹೊಡೆದಾಡ್ತಾರೆ, ಕಲ್ಲುಗಳಿಂದ ಹೊಡೆದಾಡ್ತಾರೆ, ಬೇರುಗಳನ್ನ ಸಿಕ್ಕಿಸಿ ಕಟ್ಟಿ ಹಾಕಿ ನಿನ್ನನ್ನು ಹಿಡಿದಾಕದೆ ಅಂತ ಅನ್ನೋಷ್ಟೊತ್ತೆ ಕಿತ್ತುಕೊಂಡು ಮತ್ತೆ ಇನ್ನೊಬ್ಬನನ್ನ ಕಟ್ಟಿ ಹಾಕ್ತಾರೆ. ಹೀಗೆ ಬಹಳ ದೀರ್ಘವಾದ ಮುಷ್ಟಿ ಅಂತ ಅದಕ್ಕೆ ಮಾರಾಮಾರಿ ಅಂತ ಹೇಳ್ತೀವಲ್ಲ, ಅದು ಮುಷ್ಟಿ ಅಂತ ಅನ್ನೋದೆಲ್ಲ ಸಂಸ್ಕೃತದಲ್ಲೇ ಬಂದ ಪದ. ಹೊಡೆದಾಟ ಹೇಗೆ ಇತ್ತು ಅಂದ್ರೆ ಅಲ್ಲಿದ್ದವರೆಲ್ಲರೂ ಕೂಡ ಏನೋ ಒಂದು ಬಹಳ ದಿವಸದ ನಂತರ ಒಂದು ಒಳ್ಳೆಯ ಶೋ ನೋಡ್ತಾ ಇದ್ದೀವಿ ಅಂತ ಹಾಗೆ ಬ್ಯಾಗ್ ಇಟ್ಕೊಂಡು ಕೂತಿದ್ದಾರೆ. ಕೂತವರಿಗೆ ಫಲ್ಗುನಃ ಗಾತ್ರ ಸಮೃದ್ಧ ದೇವದೇವೇನ ಭಾರತ. ಬಹಳ ಗೊತ್ತಾದ ಮೇಲೆ ಮೈಯಲ್ಲಿದ್ದ ಗಾಯಗಳಿಂದ ರಕ್ತ ಸೋರಿ ಶಕ್ತಿ ನಿಧಾನಕ್ಕೆ ಕುಗ್ಗುತ್ತಾ ಬಂದದ್ದು ಫಲ್ಗುನನ ಮನಸ್ಸಿಗೆ ಗೊತ್ತಾಗ್ತಾ ಹೋಯ್ತು. ಆಗ್ತಾ ಇಲ್ಲ. ತತಃ ಪಪಾದ ಸಮ್ಮೂಢ. ಬಿದ್ದ ನೆಲಕ್ಕೆ, ತಲೆ ಎತ್ತಲಿಕ್ಕಾಗ್ತಾ ಇಲ್ಲ, ತಲೆ ನಿಮ್ಮಂತ ಇದೆ. ಮೈ ಕೈ ಎತ್ತಿ ಯಾರೋ ಚೆನ್ನಾಗಿ ಒಂದು ಡಬ್ಬದಲ್ಲಿ ಹಾಕಿ ಕುಲುಕಿ ಇಟ್ಟಾಗ ಆಗ್ಬಿಟ್ಟಿದೆ, ಅಲುಗಾಡಿಸ್ಲಿಕ್ಕೆ ಆಗ್ತಿಲ್ಲ. ಶರಣಂ ಗತ್ವ ಭಗವಂತಂ ಪಿನಾಕಿನಂ. ತಕ್ಷಣ ರುಧಿರದಿಂದ ಆಪ್ಲುತಾಂಗ, ಮೈಯೆಲ್ಲ ರಕ್ತ ಚೆಲ್ತಾ ಬರ್ತಾ ಇದ್ದ ಹಾಗೆ ತಕ್ಷಣ ತಾನು ಮೊದಲು ನಿಂತಿದ್ದ ಜಾಗಕ್ಕೆ ಹಿಂದಕ್ಕೆ ಬಂದು, ಅಂದ್ರೆ ಮೊದಲು 2 ಸರ್ತಿ ಮೂರ್ಛೆ ಬಿದ್ದ, ಮತ್ತೆ ಅವನನ್ನ ಗಟ್ಟಿಯಾಗಿ ಒಮ್ಮೆ ಹಿಡ್ಕೊಂಡು
ಅವನನ್ನು ಬಿಟ್ಟ ಮೇಲೆ ಮತ್ತೆ ಎಚ್ಚರ ಆಯ್ತು. ಅದು ಹಿಡಿದು ಬಿಟ್ಟದ್ದು ಗೊತ್ತಾಗಿಲ್ಲ ಅವನಿಗೆ. ಎಚ್ಚರ ಆದ ಮೇಲೆ ಅಲ್ಲೇ ಮಣ್ಣಿನಿಂದ ಒಂದು ಮೃಣ್ಮಯವಾದಂತಹ ಸ್ಥಂಡಿಲಂ ಕೃತ್ವ, ಒಂದು ಸಣ್ಣ ರೇಖೆಯನ್ನು ಬರೆದು ಅದರಲ್ಲಿ ಒಂದು ಶಿವಲಿಂಗವನ್ನು ಮಾಡಿ ಅಲ್ಲಿ ಮಾಲ್ಯೇನ ಅಪೂಜಯನ್ ಭವಂ, ಅಲ್ಲೇ ಹೂಗಳನ್ನೆಲ್ಲ ತಂದು ಅದರ ಮೇಲೆ ಹಾಕಿ ಒಂದು ಮಾಲೆಯನ್ನು ತಯಾರು ಮಾಡಿ ಅದರ ಮೇಲೆ ಹಾಕಿದ. ತಚ್ಚ ಮಾಲ್ಯಂ ತದಾ ಪಾರ್ಥ ಕಿರಾತ ಶಿರಸಿ ಸ್ಥಿತಂ. ಮಾಲೆ ಇಲ್ಲಿ ಹಾಕಿದ್ದು ಕಾಣಿಸ್ತಿದೆ, ಅದೇ ತರದ ಮಾಲೆ ಅವನ ತಲೆ ಮೇಲೂ ಕಾಣಿಸ್ತಿದೆ. ಇನ್ನು ಒಂದು ಹೂ ಹಾಕಿದ್ರೆ ಅಲ್ಲೊಂದು ಹೂ ಬರ್ತಿತ್ತು, ಎರಡನೇ ಹೂ ಹಾಕಿದ್ರೆ ಎರಡನೇ ಹೂ ಬರ್ತಿತ್ತು. ಹೀಗೆ ಹಾಕಿದಷ್ಟು ಅಪಶ್ಯತ್ ಪಾಂಡವ ಶ್ರೇಷ್ಠ ಹರ್ಷೇಣ ಪ್ರಕೃತಿಂಗತಃ. ಆಗ ಅವನಿಗೆ ನಿಜವಾದ ಒಳಗಿನ ಸತ್ಯ ಅರ್ಥ ಆಯಿತು. ಪ್ರಕೃತಿಂಗತಃ ಅಂದ್ರೆ ಸತ್ಯ ಗೊತ್ತಾಯ್ತು ಅವನಿಗೆ. ಇದ್ದತಕ್ಕ ಓಡಿ ಬಂದ. ಅಪಾತ ಪಾದಯೋಸ್ತಸ್ಯ, ಉದ್ದಕ್ಕೆ ಬಿದ್ದ. ಮೊದಲೊಮ್ಮೆ ಉದ್ದಕ್ಕೆ ಹೊಡಿಲಿಕ್ಕೆ ಅಂತ ಅವನ ಮೇಲೆ ಹಾರಿದ್ದ, ಈಗ ನೆಲಕ್ಕೆ ಬಿದ್ದ. ನೆಲಕ್ಕೆ ಬಿದ್ದವನೇ ಮೇಘ ಗಂಭೀರ ಗೀರ್ಹರಃ. ಆಗ ಬಹಳ ಪ್ರೀತಿಯಿಂದ ಭವ ಉವಾಚ, ಭವ ಹೇಳ್ತಾನೆ, ಭೋ ಭೋ ಫಲ್ಗುನ ತುಷ್ಟೋಸ್ಮಿ ಕರ್ಮಣ ಪ್ರತಿಮೇನತೆ ಶೌರ್ಯೇನಾನೇನ ಧೃತ್ಯಾ ಚ ಕ್ಷತ್ರಿಯೋ ನಾಸ್ತಿ ತೇ ಸಮಃ. ಭೋ ಫಲ್ಗುಣ, ನಾನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ನನ್ಗೆ ತುಂಬಾ ಖುಷಿಯಾಗಿದೆ. ಮೊಮ್ಮಕ್ಕಳ ಹತ್ರ ಆಟ ಆಡುವಾಗ ಅಜ್ಜಂದ್ರಿಗೆ ಬೇಜಾರಾಗತ್ತಾ? ಎಷ್ಟು ಹೊಡೆದ್ರು ಖುಷಿ ಪಡ್ತಾರೆ. ಅದರಿಂದಾಗಿ ನಿನ್ನ ಅಪ್ರತಿಮವಾದ ಕ್ಷತ್ರ ಸಾಹಸ ನೋಡಿ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ಪ್ರತಿಯೊಂದು ಹೊಡೆತದಲ್ಲೂ ನನ್ನ ಹೊಡೆತ ತಿಂದಷ್ಟು ನಿನಗೆ ಇಷ್ಟು ಚೆನ್ನಾಗಿ ಹೊಡಿಲಿಕ್ಕೆ ಬರುತ್ತೆ ಅನ್ನೋದನ್ನು ಗುರುತಿಸಿಕೊಂಡು ನಾನು ಖುಷಿ ಪಟ್ಟಿದ್ದೇನೆ. ಸಮಂ ತೇಗಶ್ಚ ವೀರ್ಯಂಚ ಮಮಾದ್ಯತ ವಚಾನಘ ಪ್ರೀತಸ್ತೇಹಂ ಮಹಾಬಾಹು ಪಶ್ಯಮಾಂ ಭರತರ್ಷಭ. ನಿನ್ನ ಬಗ್ಗೆ ನಾನು ಸಂತೋಷಗೊಂಡಿದ್ದೇನೆ. ನಿನ್ನ ತಾಕತ್ತು, ನಿನ್ನಲ್ಲಿರುವಂತಹ ನಿಷ್ಕಳಂಕವಾದಂತಹ ಯುದ್ಧದಲ್ಲಿ ತೊಡಗಬೇಕು ಅಂತ ನನ್ನ ಆಸಕ್ತಿ, ಇದೆಲ್ಲವೂ ನನಗೆ ಸಂತೋಷ ಕೊಟ್ಟಿದೆ. ನೋಡು ನನ್ನನ್ನ, ನಿಜವಾದ ನನ್ನ ರೂಪವನ್ನು ನೋಡು ಅಂತ ತನ್ನ ನಿಜ ರೂಪವನ್ನು ತೋರಿ, ವಿಜೇಷ್ಯಾಮಿ ರಣೇ ಶತ್ರುನ್ ಸರ್ವಾನ್ ದಿವೌಕಸಃ ಅಪಿ ಸರ್ವಾನ್ ದಿವೌಕಸಃ. ನಿನಗೆ ಎಷ್ಟು ತಾಕತ್ತು ಅಂದ್ರೆ ಇನ್ನು ಮುಂದೆ ನಿನ್ ದೇವತೆಗಳೇ ಬಂದು ನಿನ್ನ ಹತ್ರ ಯುದ್ಧಕ್ಕೆ ಬಂದು ನಿಂತರೂ ನೀನು ಗೆಲ್ಲುವ ತಾಕತ್ತನ್ನು ಹೊಂದಿದ್ದಿ. ಅದರಿಂದಾಗಿ ನೀನು ಯೋಚಿಸಬೇಕಾದ ಅಗತ್ಯ ಇಲ್ಲ ಅಂತ ಹೀಗೆ ಹೇಳಿದಾಗ ಫಲ್ಗುಣ ಕಣ್ಣು ಬಿಟ್ಟು, ಅಲ್ಲಿ ತನಕ ಕಣ್ಣಿನಿಂದ ಅಸ್ಪಷ್ಟವಾಗಿ ಯಾವುದನ್ನು ಗ್ರಹಿಸ್ಲಿಕ್ಕೆ ಆಗದವ ಯಾವಾಗ ಅವನನ್ನು ಕೈಯಿಂದ ಎತ್ತಿ ತಲೆ ನೇವರಿಸಿ ಪ್ರೀತಿಯಿಂದ ಈ ಇಷ್ಟು ಮಾತು ಹೇಳಿದ್ನು ಕಣ್ಣಿಗೆ ಕಂಡ. ಎತ್ತಿ ಹಿಡಿದಿದ್ರು ಮತ್ತೆ ಸಜಾನುಭ್ಯಾಂ ಮಹೀಂ ಗತ್ವ, ಮಹೀಂ ಜಾನುಭ್ಯಾಂ ಗತ್ವ, ಮಂಡಿ ಊರಿ ಕೂತ ಅಂತ ಅವನ ಮುಂದೆ. ಅವನು ಎತ್ತಿ ಹಿಡಿದು ಎಷ್ಟೇ ಪ್ರೀತಿಯಿಂದ ಅಪ್ಪಿಕೊಂಡ್ರು ಕೆಳಕ್ಕೆ ಮಂಡಿ ನೆಲಕ್ಕೆ ಹಾಕಿ ಶಿರಸಾ ಪ್ರಣಿಪತ್ಯಚ, ಮತ್ತೆ ಕಾಲಿಗಡ್ಡ ಬಿದ್ದು ಕಾಲನ್ನು ಗಟ್ಟಿ ಹಿಡ್ಕೊಂಡು ಪ್ರಸಾದಯಾಮಾಸ ಹರಂಪಾರ್ಥ ಪರಪುರಂಜಯ. ಶತ್ರುಗಳ ಮನೆಯನ್ನ ಸಿಡಿದು ಹಾಕಬಲ್ಲ ತಾಕತ್ತಿರುವವನು ಭಗವಂತನನ್ನ, ಮಹಾದೇವನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ. ಕಪರ್ದಿನ್ ಸರ್ವಭೂತೇಶ ಭಗನೇತ್ರ ನಿಪಾತನ ದೇವಾನಾಂ ಜಗತಿಂ ದೇವಂ ತ್ವತ್ಪ್ರಸೂತಮಿದಂ ಜಗತ್. ಕಪರ್ದಿ, ಒಳ್ಳೆಯ ಜಟೆ ಇದ್ದವ. ಕಪರ್ದ ಅಂದ್ರೆ ಜಟೆ, ಚೆನ್ನಾಗಿರುವ ಜಟೆಯನ್ನ. ನಾನು ಇಷ್ಟೊತ್ತು ಜಟೆ ಬಿಟ್ರು ಕಪರ್ದಿ ಅನ್ನೋ ಹೆಸರು ನಂಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಂದೇ ಜಟೆ, ಬಹಳ ಚಂದದ ಜಟೆ. ಸರ್ವಭೂತೇಶ, ಎಲ್ಲ ಭೂತಗಳ ಜೀವಗಳ ಹೃದಯದಲ್ಲಿ ನಿಂತವನು ನೀನು. ಭಗನೇತ್ರ ನಿಪಾತನ, ಭಗ ಅನ್ನುವಂತಹ ಒಬ್ಬ ಆ ದಕ್ಷಿಣ ಯಾಗದಲ್ಲಿ ಅನೇಕ ಋಷಿಗಳು ತಮ್ಮ ತಮ್ಮ ಕೆಲಸ ಮಾಡೋರು ಒಬ್ಬೊಬ್ರು ಒಂದೊಂದು ತಮಾಷೆ ಮಾಡ್ತಾರೆ. ಒಬ್ಬ ಹಲ್ಲು ತೋರಿಸಿದ ಅಂದ್ರೆ ಅವನ ಹಲ್ಲು ಉದುರಿಸಿದ, ಇನ್ನೊಬ್ಬ ಕಣ್ಣು ಬಿಟ್ಟೇನೋ ತಮಾಷೆ ಮಾಡಿದ ಒಂದು ಕಣ್ಣು ಕಿತ್ತಾಕಿದ್ದ. ಅಂದ್ರೆ ವೀರಭದ್ರನಾಗಿ ತಾನೇ ಕೋಪವನ್ನೇ ತನ್ನ ಇನ್ನೊಂದು ರೂಪವನ್ನಾಗಿಸಿ ಆ ಯಾಗವನ್ನು ನಾಶ ಮಾಡ್ಲಿಕ್ಕೆ ಹೋದಾಗ ಒಬ್ಬೊಬ್ರು ಒಂದೊಂದು ತರದ ಚೇಷ್ಟೆಯನ್ನು ಮಾಡಿದಾಗ ಆ ಚೇಷ್ಟೆ ಯಾವುದರಿಂದ ಮಾಡಿದ್ರು ಆ ಚೇಷ್ಟೆ ಮಾಡಿದ ಇಂದ್ರಿಯಗಳನ್ನೇ ಕಿತ್ತು ಹಾಕಿದ್ದ. ಅದರಲ್ಲಿ ಒಬ್ಬ ಭಗ ಅಂತ ಒಬ್ಬ ಇದ್ದ, ಅವನ ನೇತ್ರವನ್ನ ಕಿತ್ತು ಹಾಕಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ಹೆಸರೇ ಭಗನೇತ್ರ ನಿಪಾತನ ಅಂತ. ಅಂದ್ರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವ ವಿಷಯದಲ್ಲಿ ಸ್ವಲ್ಪವೂ ಕೂಡ ಹಿಂದೆ ಹಾಕದ, ಅಂದ್ರೆ ಸಂಹಾರ ಶಕ್ತಿಯಾಗಿ ಕೇವಲ ಸಂಹರಿಸುವುದು ಅಂತಂದ್ರೆ ಮುಗಿಸುವುದು ಅಂತ ಅರ್ಥ ಅಲ್ಲ, ತಪ್ಪಿಗೆ ಶಿಕ್ಷೆ ಕೊಡುವುದು ಅಂತ ಅರ್ಥ. ಹೀಗೆ ಶಿಕ್ಷೆಯನ್ನು ಕೊಟ್ಟು ದೇವತೆಗಳಿಗೆ ನೀನು ಗತಿಯಾಗಿದ್ದಿ. ಜಗತ್ತಿನ ಎಲ್ಲ ಪಂಚಭೂತಗಳು ನಿನ್ನಿಂದಲೇ ಕಂಡದ್ದು. ನೀನು ಯಾರೆಲ್ಲೂ ಸೋಲುವವನಲ್ಲ. 3 ಲೋಕಗಳಿಗೂ ಕೂಡ, ದೇವತೆಗಳಿಗೂ ಕೂಡ, ಮನುಷ್ಯರಿಗೂ ಕೂಡ ನೀನು ಯಾವಾಗ್ಲೂ ಮಂಗಳವನ್ನೇ ಉಂಟು ಮಾಡುವವನು. ಲಲಾಟಾಕ್ಷಾಯ ಶರ್ವಾಯ, ಹಣೆಗಣ್ಣಿನಿಂದ ಜಗತ್ತಿನ ಸತ್ಯವನ್ನ ಕಾಣುವವ. ಅನುಕೂಲ ಬೇಕು ಅಂತ ಬಯಸಿದವರಿಗೆ ಬಹಳ ಬೇಗನೆ ವರವನ್ನ ನೀಡುವವ. ಶೂಲವನ್ನ ಹಿಡಿದು, ಪಿನಾಕವನ್ನ ಹಿಡಿದು ಸೂರ್ಯನೊಳಗೆ ನಿಂತು ಜಗತ್ತಿಗೆ ಬೆಳಕನ್ನು ಚೆಲ್ಲುವವ. ಸೂರ್ಯನಲ್ಲಿ ಬಹಳ ದೇವತೆಗಳ ಶಕ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಸೂರ್ಯೋಪಾಸನೆಗೆ ಅಷ್ಟು ಮಹತ್ವ ಬಂದದ್ದು.
ಸೂರ್ಯನಾರಾಯಣನ ಸನ್ನಿಧಾನ ಇರುವಂತೆ ಚತುರ್ಮುಖನ ಸನ್ನಿಧಾನವೂ ಅಲ್ಲೇ ಇದೆ, ಪ್ರಾಣನ ಸನ್ನಿಧಾನವೂ ಅಲ್ಲೇ ಇದೆ, ರುದ್ರದೇವರ ಸನ್ನಿಧಾನವೂ ಅಲ್ಲೇ ಇದೆ. ಹೀಗೆ ಮಹಾದೇವತೆಗಳ ಶಕ್ತಿಗಳೆಲ್ಲವೂ ಸೂರ್ಯನನ್ನ ಮುಂದಿಟ್ಟುಕೊಂಡು ಲೋಕಕ್ಕೆ ತಮ್ಮ ಶಕ್ತಿಪಾತವನ್ನು ಉಂಟು ಮಾಡುತ್ತೆ. ಅಂದಾಗಿ ಉಪಾಸನೆಗೆ ಬಹಳ ಮಹತ್ವದ ಸ್ಥಾನ ಸೂರ್ಯನಿಗೆ ಕೊಟ್ಟದ್ದು ಈ ಕಾರಣಕ್ಕಾಗಿ. ಹಾಗಾಗಿ ನೀನು ಸೂರ್ಯನೊಳಗೆ ನಿಂತು ಮಂಗಳವನ್ನು ಉಂಟು ಮಾಡುವವನು. ಪ್ರಸಾದಯೇತ್ವ, ನಿನ್ನನ್ನು ಸಂತೋಷಪಡಿಸಬೇಕು ಅಂತ ನಾನು ಇಷ್ಟು ಪ್ರಯತ್ನ ಪಟ್ಟದ್ದು. ಅದರಿಂದಾಗಿ ಸರ್ವಭೂತ ಮಹೇಶ್ವರ ಗಣೇಶಂ ಜಗತ ಶಂಭುಂ, ಇಡೀ ಪ್ರಮಥ ಗಣಗಳಿಗೆ ಈಶನಾಗಿ ಜಗತ್ತಿನ ಮುನ್ನಡೆಸುವುದಕ್ಕೆ ಬೇಕಾದ ಸೂಕ್ಷ್ಮ ರೂಪವನ್ನು ತೊಟ್ಟು ನಿನ್ನನ್ನು ದಾಟಿ ಯಾರೂ ಕೂಡ ಹೋಗ್ಲಿಕ್ಕಾಗದ ಹಾಗೆ ನಿನ್ನ ಸಾಮರ್ಥ್ಯವನ್ನು ತೋರಿಸಿಕೊಂಡವನು ನೀನು. ಹಾಗಾಗಿ ಕೃತೋಮಯ ಅಯಂ ಅಜ್ಞಾನ. ಎಂಥ ತಪ್ಪು ಮಾಡಿಬಿಟ್ಟೆ ದೇವಾ, ಎಲ್ಲ ಆಯುಧಗಳನ್ನು ನಿನ್ನ ಮೇಲೆ ಪ್ರಯೋಗಿಸಿ ಹೇಗಿತ್ತು ನನ್ನ ಪ್ರಯೋಗ ಅಂತಂದ್ರೆ ನಿನ್ನನ್ನು ಮುಗಿಸೇ ಬಿಡಬೇಕು ಅಂತ ನಾನು ಬಿಟ್ಟ ಬಾಣಗಳು. ಯಾವ ಬಾಣದಲ್ಲೂ ನಿನಗೆ ಅರ್ಚನೆ ಅಂತ ಹೂ ಎಸ್ದಾಗ ಎಸ್ದಿದ್ದಲ್ಲ, ಹೊಡೆದೇ ಹಾಕಬೇಕು ಅಂತ ನಾನು ಯೋಚನೆ ಮಾಡಿ ಹೊಡೆದದ್ದು. ಆದ್ರೆ ಅದೆಲ್ಲವನ್ನೂ ಕೂಡ ನೀನು ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿ ನನ್ನನ್ನು ಹೀಗೆ ಅನುಕರಿಸಿ ಎತ್ತಿ ಕೂಡಿಸ್ತಾ ಇದ್ದಿ. ಇದು ನಿನ್ನಿಂದ ಮಾತ್ರ ಸಾಧ್ಯ. ಅದರಿಂದಾಗಿ ನೀನು ದೊಡ್ಡವನು. ಅದರಿಂದಾಗಿ ನೀನು ನಾನು ನಿಜವಾಗಿಯೂ ಯಾರನ್ನ ಶರಣು ಹೋಗ್ಬೇಕು ಅಂತ ಅನ್ಕೊಂಡಿದ್ನು ಅದು ಸರಿಯಾದ ಮನೆಗೆ ನಾನು ಬಂದಿದ್ದೇನೆ ಅಂತ ನನಗೀಗ ಮತ್ತೆ ಮತ್ತೆ ಮನಸ್ಸಿಗೆ ಬರ್ತಾ ಇದೆ. ತತ್ಕ್ಷಮಸ್ವ ಅದ್ಯ ಶಂಕರ. ಅದರಿಂದಾಗಿ ನಾನು ಮಾಡಿದ ತಪ್ಪನ್ನ, ಅಜ್ಞಾನದಿಂದ ತಿಳಿಯದೆ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಮಾಡಿದ ತಪ್ಪನ್ನ ಕ್ಷಮಿಸು ಅಂತ ಹೀಗೆ ಹೇಳಿದಾಗ ತಮುವಾಚ ಮಹಾತೇಜ ಪ್ರಹಸನ್ನ ವೃಷಭಧ್ವಜ. ನಗುತ್ತಾ ತನ್ನ ನಂದಿಯನ್ನ ಪಕ್ಕದಲ್ಲಿ ಇರಿಸಿಕೊಂಡು ಅವನ ಬಾಹುವನ್ನ ರುಚಿರಂ ಪ್ರಗೃಹ್ಯ, ಎರಡು ತೋಳುಗಳನ್ನ ಎತ್ತಿ ಹಿಡಿದುಕೊಂಡು ಶಾಂತಮಿತ್ಯೇವ ಫಲ್ಗುಣಂ, ಏನಾಗಿಲ್ಲಪ್ಪ, ನನಗೇನು ನೋವೇ ಆಗಿಲ್ಲ, ನೀನು ಕ್ಷಮೆ ಕೇಳೋದು ಯಾಕೆ? ಏನಾದ್ರೂ ಒಂದು ತೊಂದರೆ ಆಗಿದ್ರೆ ನೀನು ಕ್ಷಮೆ ಕೇಳಬೇಕು. ನಾನೆಲ್ಲ ನಿನ್ನ ಆಯುಧಗಳನ್ನು ತೆಗೆದುಕೊಂಡದ್ದು ಯಾಕೆ? ಪರಿಶ್ವಜ್ಯ ಬಾಹುಭ್ಯಾಂ, ಎರಡು ಕೈಗಳಿಂದ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಪುನಃ ಪಾರ್ಥಂ ಸಾಂತ್ವಪೂರ್ವಂ ಉವಾಚ ವೃಷಭಧ್ವಜ. ನನ್ನ ಅನುಗ್ರಹವನ್ನು ನೀನು ಪಡೆದು ಇಲ್ಲಿ ತನಕ ನೀನೇನೇನು ಬಯಸಿದ್ಯೋ ಅದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ. ಯುವಾಭ್ಯಾಂ ಪುರುಷ ವ್ಯಾಘ್ರಾಭ್ಯಾಂ ತೇಜಸಾ ಧಾರ್ಯತೆ ಜಗತ್ ತ್ವೈವಾ ಪರಮಂ ತೇಜೋ ವಿಷ್ಣುವಾ ಪುರುಷೋತ್ತಮೆ. ನೀನು ಸಾಮಾನ್ಯ ಅಲ್ಲ, ನೀನು ಮತ್ತು ನಿನ್ನ ಜೊತೆಗೆ ನೀನು ನಾರಾಯಣ ಸಹಾಯವಾನ್. ಅದನ್ನು ಹೇಳ್ತಾ ನಾನು ನರಸ್ತ್ವಂ ಪೂರ್ವ ದೇಹೇ ವೈ ನಾರಾಯಣ ಸಹಾಯವಾನ್ ಬದರಿಯಾಂ ತಪ್ತವಾನ್ ಉಗ್ರಂ ತಪೋ ವರ್ಷಾಯುತಾನ್ ಬಹೂನ್. ನೀನು ಅನೇಕ ವರ್ಷಗಳ ಕಾಲ ನಾರಾಯಣನನ್ನ ಜೊತೆಗಿಟ್ಟುಕೊಂಡು ನರನಾರಾಯಣ ಪರ್ವತದಲ್ಲಿ ತಪಗೈದವನು ನೀನು. ಅದರಿಂದಾಗಿ ನರನ ವಿಶೇಷ ಅಂಶವನ್ನು ಇಟ್ಟುಕೊಂಡು ಹುಟ್ಟಿದ ನೀನು ಅಸಾಮಾನ್ಯನೇ, ಸಾಮಾನ್ಯನಲ್ಲ. ನಿನ್ನಲ್ಲಿ ಪರಮ ತೇಜಸ್ಸು, ಭಗವಂತನ ವಿಶೇಷವಾದ ಆವೇಶ ನಿನ್ನಲ್ಲಿದೆ, ವಿಷ್ಣುವಿನ ಪುರುಷೋತ್ತಮನ ಆವೇಶ ನಿನ್ನಲ್ಲಿದೆ. ನೀವಿಬ್ರು ಸೇರ್ಕೊಂಡು ಭೂಮಿಯ ಭಾರವನ್ನ ಹರಣ ಮಾಡ್ಲಿಕ್ಕೋಸ್ಕರ ಬಂದದ್ದು ನನಗೆ ಗೊತ್ತು. ನಿನಗೆ ಶಕ್ರ ಹೇಳಿದಂತೆ ನೀನು ನನ್ನ ಬಳಿಗೆ ಬಂದು ಆಯುಧವನ್ನ ಪಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದಿ. ಅದನ್ನು ನಾನು ಖಂಡಿತ ಕೊಡ್ತೇನೆ. ದಾನವರನ್ನೆಲ್ಲ ನಾಶ ಮಾಡುವ ದೃಷ್ಟಿಯಿಂದ ನಿಮ್ಮಿಬ್ಬರ ಯೋಚನೆ ಅದು ಸರಿಯಾದದ್ದೇ ಆಗಿದೆ. ಅದಕ್ಕೆ ನನ್ನ ಕಡೆಯಿಂದಲೂ ಇದು ನಾನು ಮಾಡಬೇಕಾದ ಸಹಾಯ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಅದನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದೇನೆ. ನಿನ್ನ ಬತ್ತಿ ಹೋದ ಬತ್ತಳಿ